ಹಾಯ್ ಹಲೋ ನಮಸ್ಕಾರ. ಒಂದು ವಿಶೇಷವಾದ ಜರ್ನಿ ಪರಿಮಳ ಪರ್ಯಟನೆಗೆ ಸ್ವಾಗತ. ನಾನು ಮಾವಳ್ಳಿ ಕಾರ್ತಿಕ್. ವೀಕ್ಷಕರೇ, ಇರೋದು ಒಂದೇ ಜೀವನ, ಅದನ್ನು ಸರಿಯಾಗಿ ಬದುಕಿ ಸರಿಯಾಗಿ ಬಾಳಿ ಅಂತ ಬದುಕ್ತಾ ಇರೋರು ಮಹಿಳಾ ಸಾಧಕಿ ಪರಿಮಳ ಜಗ್ಗೇಶ್ ಅವರು. ಪ್ರತಿ ಸಲ ಸಿಕ್ಕಾಗ ಕೂಡ ಜೀವನದ ಬಗ್ಗೆ, ಜೀವನದ ಮೌಲ್ಯಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾ ಇರ್ತಾರೆ. ಇವತ್ತು ಒಂದು ಸ್ಪೆಷಲ್ ಒಕೇಶನಲ್ಲಿ ಒಂದಲ್ಲ ಸುಮಾರು ವಿಷಯಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತಾರೆ. ಅವರನ್ನು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಂಡ್ಬಿಡ್ತೀನಿ. ಮೇಡಮ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್. ಮೇಡಮ್, ಮಾತಾಡೋದಕ್ಕೆ ತುಂಬ ವಿಷಯ ಇದೆ, ಆದರೆ ನಾನು ನಿಮ್ಮನ್ನು ಹೇಗಿದ್ದೀರಾ ಅಂತ ಕೇಳಲ್ಲ, ಏನಕ್ಕಂದರೆ ತುಂಬ ಹೆಲ್ದಿಯಾಗಿರ್ತೀರಾ ಅಂತ ಗೊತ್ತಿದೆ ನಮಗೆ. ಥ್ಯಾಂಕ್ ಯು. ವೆರಿ ಟ್ರೂ. ಒಂದು ಮನುಷ್ಯನಿಗೆ ಆರೋಗ್ಯ ಇತ್ತಂದರೆ ಪ್ರಪಂಚದಲ್ಲಿ ಎಲ್ಲ ಸಿಕ್ತಂಗಲ್ವಾ. ಒನ್ ಆಫ್ ದ ಬಿಗ್ಗೆಸ್ಟ್ ಗಿಫ್ಟ್ಸ್ ನನ್ನ ಪ್ರಕಾರ ಆರೋಗ್ಯ. ಸೊ ಎಸ್. ಈಗ ಯಾವುದ್ರ ಕಡೆ ಓಡ್ತಾ ಇದ್ದೀರಾ ಮೇಡಮ್ ನೀವು? ಓಡ್ತಾ ಇಲ್ಲ, ನಿಂತ್ಕೊಂಡು ಶೂಟ್ ಮಾಡ್ತಾ ಇದ್ದೀನಿ. ಸೊ ಐ ಥಿಂಕ್ ನಾನು ಈಗ ಈ ನಡುವೆ ಲಾಸ್ಟ್ ಅಕ್ಟೋಬರ್ 2025 ಆಯ್ಕೆ ಮಾಡಿಕೊಂಡಂಥ ಒಂದು ಸ್ಪೋರ್ಟ್ ಯಾವ ಥರ ಅಂದರೆ, ನಾನು ಸಣ್ಣ ಹುಡುಗಿ ಇದ್ದಾಗಿಂದ ಇದ್ದಿದ್ದ ಸ್ವಭಾವ ತದ್ದು ವಿರುದ್ಧವಾದ ಸ್ಪೋರ್ಟ್. ಸೊ ನಾನು ಚಿಕ್ಕವಳಿದ್ದಾಗ ಒಂದು ನಿಮಿಷ ಕೈಕಾಲು ಇಟ್ಕೊಂಡು ಸುಮ್ಮನೆ ಇರಲ್ಲ ಅಂತ ನಮ್ಮ ತಂದೆ ಏನು ಮಾಡೋರು, ಒಂದು ಸರ್ಕಲ್ ಡ್ರಾ ಮಾಡಿಬಿಟ್ಟು ಒಂದು 5 ನಿಮಿಷ ಇದ್ರೊಳಗೆ ನಿಂತ್ಕೊಂಡು ನೋಡೋಣ ಅನ್ನೋರು. 5 ನಿಮಿಷ ಆ ಸರ್ಕಲ್ ಒಳಗೆ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಅಯ್ಯಯ್ಯೋ ಟೈಮ್ ಆಯ್ತಾ ಅಂತ ಆ ಥರ ಇದ್ದವಳು. ಥ್ರೂ ಔಟ್ ಏನಾದರೂ ಒಂದು ಇಟ್ಸ್ ಫಾರ್ ಎವರ್ ಸೆಟ್. ಅಲ್ಲಿಂದ ಸ್ಟಾರ್ಟ್ ಆಗಿ ಸಮ್ವೇರ್ ನನ್ನ ಮೈಲ್ ಸ್ಟೋನ್ಸ್ ಅಂತ ನೋಡ್ಕೊಂಡು ಹೋದರೆ ಸ್ಕೂಲ್ ಡೇಸ್ ಇರ್ಬೋದು, ಶಾರ್ಟ್ ಪಟ್ಟು, ಬಾಸ್ಕೆಟ್ಬಾಲ್. ಸೊ ಇಂಟರ್ ಸ್ಕೂಲ್ ಲೆವೆಲಲ್ಲಿ ಆಡ್ತಾಯಿದ್ದೆ. 10th ಮದುವೆ ಆಯಿತು. ಗುರು ಬಂದು PUC ಟೈಮಲ್ಲಿ ಹುಡ್ತಾ. ಆ ಟೈಮಲ್ಲಿ ಈಸ್ಟ್ ವೆಸ್ಟ್ ಕಾಲೇಜಲ್ಲಿ ಸ್ಪೋರ್ಟ್ಸ್ ಸೆಕ್ರೆಟ್ರಿ ಆದೆ. ಟೇಬಲ್ ಟೆನ್ನಿಸ್ ಚಾಂಪಿಯನ್ಸು ಇಂಟರ್ ಕಾಲೇಜ್ ಹೋಗ್ತಾಯಿದ್ದೆ. ಅದಾದ ಮೇಲೆ ವಿತ್ ಆಲ್ ಮೈ ಸ್ಟಡೀಸ್ ಎಲ್ಲೂ ನಾನು ಫಿಸಿಕಲ್ ಆ್ಯಕ್ಟಿವಿಟಿಗೆ ಒಂದು ಫುಲ್ ಸ್ಟಾಪ್ ಇಟ್ಟಿರಲಿಲ್ಲ. ಸೊ 1994 ಅರೌಂಡ್ 32 years ಬ್ಯಾಕ್ ವೆನ್ ಐ ವಾಸ್ ಡಯಾಗ್ನೋಸ್ ಆಸ್ ಅ ಡಯಾಬಿಟಿಕ್, ಫಿಸಿಕಲ್ ಫಿಟ್ನೆಸ್ ನನ್ನ ಜೀವನ ಶೈಲಿಯಲ್ಲಿ ಒಂದು ಪಾರ್ಟ್ ಆಗೋಯ್ತು. ಸೊ ಅದು ಆಪ್ಷನ್ ಇಲ್ಲ, ಮಾಡಬೇಕಾ ಮಾಡಬಾರ್ದ, ಏನು ಮಾಡಬೇಕು ಅಂತ. ಯಾಕಂದರೆ ಮನುಷ್ಯನಿಗೆ ಒಂದೇ ಥರದ ಫಿಸಿಕಲ್ ಆ್ಯಕ್ಟಿವಿಟಿ ಅಂದರೆ ಎಲ್ಲೋ ಬೋರ್ ಹೊಡಿಬೋದು. ಸೊ ಒಂದಷ್ಟು ವೆರೈಟೀಸ್, ಮೇ ಬಿ ಒಂದು ದಿವಸ ಯೋಗ ಮಾಡ್ತಾಯಿದ್ದೆ, ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಾಯಿದ್ದೆ, ವಾಕಿಂಗ್ ಹೋಗ್ತಾಯಿದ್ದೆ. ಬಟ್ 30 minutes ಮಿನಿಮಮ್ ಅಂತ ಇತ್ತು. ಅಲ್ಲಿಂದ ಸ್ಟಾರ್ಟ್ ಆಗಿ ಸೊ ಸಮ್ವೇರ್ ಇನ್ ಅಕ್ಟೋಬರ್ 2025 ಶೂಟಿಂಗ್, ಟಾರ್ಗೆಟ್ ಶೂಟಿಂಗ್ ಅಂದಿದ್ದ ಕೂಡಲೇ ಸಿನಿಮಾ ಸರ್ಕಲಲ್ಲಿ ಇದ್ಬಿಟ್ಟು ಎಲ್ಲಿದೆಯಾ ಶೂಟಿಂಗ್ ಹೋದೆ ಅಂದರೆ ಯಾವ ಪಿಕ್ಚರ್ ಅಂತಾರೆ. ಸೊ ಇದು ಪಿಕ್ಚರ್ ಅಲ್ಲ, ದಿಸ್ ಈಸ್ ಟಾರ್ಗೆಟ್ ಶೂಟಿಂಗ್. ಆ್ಯಂಡ್ ಅದಕ್ಕೆ ಒಂದು ದ ಪ್ರೊಸೀಜರ್ ಇಸ್ ಒಂದು CRTC ಸರ್ಟಿಫಿಕೇಟ್ ಮಾಡ್ಕೋಬೇಕು, ಸಿವಿಲಿಯನ್ ರೈಫಲ್ ಟ್ರೈನಿಂಗ್ ಸರ್ಟಿಫಿಕೇಟ್. ಸೊ ನಾನು ಫಸ್ಟಿಂದ ಏನೇ ಮಾಡಿದ್ರು ಐ ಲವ್ ಟು ಸ್ಪೆಂಡ್ ಟೈಮ್ ವಿತ್ ಚಿಲ್ಡ್ರನ್. ಸೊ ಅದಕ್ಕೆ ಗುರು ಅಥವಾ ಯಾರಾದರೂ ಒಬ್ರು ಇರಲೇಬೇಕು. ಗುರುಗೆ ಹೇಳಿದೆ, ಇಬ್ಬರು ಸೇರಿಕೊಂಡು ಈ ಸರ್ಟಿಫಿಕೇಷನ್ ಮಾಡೋಣ. ಸೊ ಗುರುನೂ ಬಂದ, ನಾನು ಹೋದೆ ಇನ್ ಸಾಯ್, ಅಲ್ಲಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಲ್ಲಿದೆ ನಮ್ಮದು ಕರ್ನಾಟಕ ಸ್ಟೇಟ್ ರೈಫಲ್ ಅಸೋಸಿಯೇಷನ್, KSRAಯಿಂದ ವಿ ಡಿಡ್ ದ ಸರ್ಟಿಫಿಕೇಷನ್. ಇದು ಮಾರ್ಚಲ್ಲಿ ಮಾಡಿದ್ವಿ. ಬಟ್ ನಾನು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಜವಾಬ್ದಾರಿಗಳಿರೋ ಪ್ರಯುಕ್ತ. ಸರಿ, ನಾನಿಲ್ಲ ಒಂದು 2 hours ಆಫೀಸಲ್ಲಿಲ್ಲ, 3 hours ಇಲ್ಲ ಎವ್ರಿ ಡೇ ಇದ್ದರೂ ಆಫೀಸ್ ಸ್ಮೂತಾಗಿ ರನ್ ಆಗಬೇಕು ಅಂತ ಐ ಹ್ಯಾಡ್ ಟು ಪುಟ್ ಆಲ್ ದ್ಯಾಟ್ ಇನ್ ಪ್ಲೇಸ್. ಸಮ್ವೇರ್ ಬೈ ಅಕ್ಟೋಬರ್ ಯೋಚನೆ ಮಾಡಿದೆ, ಪರ್ಫೆಕ್ಟ್ ಟೈಮ್ ಬರಬೇಕು ಅಂತ ಕಾಯ್ತಾ ಇದ್ದರೆ ದೇವರಾಣೆಗೂ ಬರಲ್ಲ. ಹೆಂಗಿದೆಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಆಮೇಲೆ ನೋಡೋಣ ಅಂದ್ಬಿಟ್ಟು ಇನ್ ದ ಮಂತ್ ಆಫ್ ಅಕ್ಟೋಬರ್, ನನ್ನ ಬರ್ತ್ಡೇ ಇಸ್ ಆನ್ October 27. ಸೊ ನನಗೆ ನಾನೇ ಮುಂಚೆ ಎಲ್ಲ ಬೇರೆಯವ್ರಿಗೆ ಗಿಫ್ಟ್ ಕೊಡಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಈಗ ಸ್ವಲ್ಪ ಬುದ್ಧಿ ಬಂದಿದೆ, ಬೇರೆಯವ್ರಿಗೆ ಕೊಟ್ಟಾಗ ಬೋನಸ್. ಆದರೆ ಪ್ರತಿ ವರ್ಷ ನನಗೆ ನಾನೇ ಒಂದು ಏನಾದರೂ ಗಿಫ್ಟ್ ಕೊಟ್ಕೋತೀನಿ. ಸೊ ಈ ಸರಿ ಗಿಫ್ಟ್ ಏನಂದರೆ, ಅಟ್ ದ ಏಜ್ ಆಫ್ 57 ನಾವೇನಾದರೂ ಇದನ್ನು ಪ್ರೊಫೆಷ್ನಲ್ ಲೆವೆಲಿಗೆ ತಗೊಂಡ್ರೆ, ಒಂದು ಚಾಲೆಂಜಾಗಿ ತಗೊಂಡ್ರೆ, ನಮ್ಮ ಬಾಡಿ ಸಪೋರ್ಟ್ ಮಾಡುತ್ತಾ, ಮೆಂಟಲಿ, ಫಿಸಿಕಲಿ, ಮತ್ತು ಅಷ್ಟರ ಮಟ್ಟಕ್ಕೆ ಡೆಡಿಕೇಶನ್, ಡಿಸಿಪ್ಲಿನ್ ಜೀವನದಲ್ಲಿ ತುಂಬ ಏರುಪೇರುಗಳಿರುತ್ತೆ. ಸೊ ಇದೆಲ್ಲದರ ಜೊತೆಗೆ ಆಗತ್ತಾ ಅಂತ ಒಂದು ಬಿಗ್ ಕ್ವೆಶ್ಚನ್ ಮಾರ್ಕ್ ನನ್ನಲ್ಲಿ ಏನಿತ್ತು. ಐ ಸೆಡ್ ಲೆಟ್ಸ್ ಗಿವ್ ಇಟ್ ಅ ಟ್ರೈ. ಸೊ ಅಕ್ಟೋಬರು ಜಾಯ್ನ್ ಆಗಿದ್ದು. ಆ್ಯಂಡ್ ಐ ಥಿಂಕ್ ಐ ವಾಸ್ ರಿಯಲಿ ಲಕ್ಕಿ. ಏನಾದರೂ ನಾವು ಜೀವನದಲ್ಲಿ ಬೇಕೇ ಬೇಕು ಅಂದ್ಕೊಂಡ್ರೆ ಖಂಡಿತವಾಗ್ಲೂ ದ ಹೋಲ್ ಯೂನಿವರ್ಸ್ ವಿಲ್ ಸಪೋರ್ಟ್ ಯು ಅನ್ನೋದಕ್ಕೆ
ಸೊ ಬೈ ಚಾನ್ಸ್ ಈ ಟಾರ್ಗೆಟ್ ಶೂಟಿಂಗ್ ಬಂದನೋ ಅಲ್ಲಿಂದ ಗುರು ಫ್ರೆಂಡ್ ಒಬ್ಬರು ನಾನು ಒಂದು ಗನ್ ಪರ್ಚೇಸ್ ಮಾಡಬೇಕು, ಏರ್ ಪಿಸ್ಟಲ್ ಪರ್ಚೇಸ್ ಮಾಡಬೇಕು, ಒಳ್ಳೆ ಪರ್ಸನ್ ಹತ್ರ ಕರ್ಕೊಂಡೋಗಿ ಅಂದಾಗ ನಮ್ಮ ಜೆ ಪಿ ನಗರಲ್ಲಿ ಗೋಲ್ಡನ್ ಏಸ್ ಶೂಟಿಂಗ್ ಅಕಾಡೆಮಿ ಅಂತ ಇದೆ, ಸಂತೋಷ್ ಬಿ ಎನ್ ಅಂತ ಇದ್ದಾರೆ. ಹೀ ಈಸ್ ಆಥರೈಸ್ ಡೀಲರ್, ಯಾವುದೇ ಒಂದು ಗನ್ ರಿಪೇರ್ ಮಾಡೋದಾಗಲಿ, ಮತ್ತು ಅವ್ರದ್ದೇ ಅಕಾಡೆಮಿ ರನ್ ಮಾಡ್ತಾ ಇದ್ದಾರೆ. ಯು ಕಮ್ ಆ್ಯಂಡ್ ಮೀಟ್ ಹಿಮ್ ಅಂದರು. ಸರಿ, ಆ್ಯಸ್ ಯೂಶ್ವಲ್ ಅವತ್ತು ಗುರು ಬ್ಯುಸಿ ಅಂತ ಎತ್ತಿನ ಹೇಳ್ಕೊಂಡು ಹೋದೆ ಬಾ ನನ್ನ ಜೊತೆ ಅಂತ. ಸೊ ಇಬ್ಬರು ಹೋದ್ವಿ, ಹೋಗಿ ಮೀಟ್ ಮಾಡಿ ಮಾತಾಡಿದಾಗ ಅವ್ರು ಎಷ್ಟು ಶಾರ್ಪ್ ಇದ್ರು ಅಂದರೆ ನಮ್ಮ ಕೋಚ್ ಸಂತೋಷ್, ಹಿ ಸಾ ಆ ಜೋಶ್, ಆ ಪ್ಯಾಷನ್ ಹಿಂಗಂತ ಇತ್ತಲ್ಲ. ಯೋಚನೆ ಮಾಡಿದ್ರು, ಇವ್ರಿಗೆ ಏನಾದರೂ ಇಮ್ಮಿಡಿಯೇಟಾಗಿ ಗನ್ ಕೊಡಿಸಿದ್ರೆ ಬಿಫೋರ್ ಪ್ರಾಪರ್ ಟ್ರೈನಿಂಗ್ ಓವರ್ ಟ್ರೈನ್ ಮಾಡಿ ಎಲ್ಲಾದರೂ ಇಂಜೂರ್ ಮಾಡ್ಕೊಂಡ್ಬಿಡ್ತಾರ ಏನೋ ಅಂದ್ಬಿಟ್ಟು ಏನಂದರು, ಒಂದು ಕೆಲಸ ಮಾಡೋಣ ಮೇಡಮ್, ನಮ್ಮ ಅಕಾಡೆಮಿ 6 ಗಂಟೆಗೆ ಓಪನ್ ಆಗುತ್ತೆ, ನೀವು ಒಂದು 1 ಮಂತ್ ಬನ್ನಿ, ಅಕಾಡೆಮಿಗೆ ಬನ್ನಿ, ಶೂಟ್ ಮಾಡಿ. ನಿಮಗೆ ನಿಜವಾಗ್ಲೂ ಆ ಒಂದು ಆಸಕ್ತಿ ಇದೆಯಾ, ಅಥವಾ ಒಂದಷ್ಟು ವಾರಗಳಾದಮೇಲೆ ಅಯ್ಯೋ ಇಷ್ಟೇನಾ, ಇದು ತುಂಬ ಲೋನ್ಲಿ ಸ್ಪೋರ್ಟ್. ಎಷ್ಟೋ ಸರಿ ಅಕಾಡೆಮಿಗೆ ಹೋದಾಗ ಬೇರೆ ಶೂಟರ್ಸ್ನ ನಾವು ಜೋರಾಗಿ ಬಾಯ್ಬಿಟ್ಟು ಹಲೋ ಹೇಳಲ್ಲ, ಯಾಕಂದರೆ ಅವ್ರದ್ದೇ ಆದ ಒಂದು ಧ್ಯಾನದಲ್ಲಿರ್ತಾರೆ, ಒಂದು ಫೋಕಸಿಂಗಲ್ಲಿರ್ತಾರೆ. ಸೊ ಅಲ್ಲಿ ಹೋಗಿದ ಕೂಡಲೇ ಒಂದು ಸೈಲೆನ್ಸ್ ಇರುತ್ತೆ. ಸೊ ಸುಮ್ಮನೆ ಕಣ್ಣು ಕಾಂಟ್ಯಾಕ್ಟ್ ಆಯ್ತು ಅಂದರೆ ಹಿಂಗೆ ತಲೆ ನಾಡ್ ಮಾಡ್ತೀವಿ. ನಾನು ಇಲ್ಲಿ ರ್ಯಾಲಿ ಡ್ರೈವಿಂಗ್ ಹೋಗ್ತಾ ಇದ್ದೆ, ಊರಲ್ಲಿರೋ ಎಲ್ಲನೂ ಮಾಡ್ತಾ ಇದ್ದವಳು, ಅಲ್ಲಿಂದ ಇದು ತದ್ವಿರುದ್ಧ. ಸರಿ, ಆಮೇಲೆ ನಾನು ಯೋಚನೆ ಮಾಡಿದೆ, ಹೌದಲ್ವಾ, ಏನು ನಮ್ಮ ಟಾರ್ಗೆಟ್? ನಾನು 10 ಮೀಟರ್ಸ್ ಏರ್ ಪಿಸ್ಟಲ್ ಚೂಸ್ ಮಾಡಿಕೊಂಡೆ. ಸೊ ನಾನು ನಿಂತಿರೋ ಕಡೆಯಿಂದ 10 ಮೀಟ್ರ್ ಅಂದರೆ ಅರೌಂಡ್ 30.3 ಫೀಟ್, ಆ ಥರ ಸಮಥಿಂಗ್ ಲೈಕ್ ದ್ಯಾಟ್. ಸೊ ಈ 33 ಫೀಟಿಗೆ ಸೇಮ್ ಹ್ಯಾಂಡ್ ಮೂಮೆಂಟ್, ಸೇಮ್ ನೆಕ್ ಮೂಮೆಂಟ್, ಐ ಮೂಮೆಂಟ್, ಬ್ರೀದಿಂಗ್ ಮೂಮೆಂಟ್, ಕೈ ಎತ್ತಬೇಕು, ಏಮ್ ಮಾಡಬೇಕು, ಶೂಟ್ ಮಾಡಬೇಕು. ದ ಟಾರ್ಗೆಟ್ ಇಸ್ ಇಷ್ಟರಲ್ಲಿ ಇರುವಂಥ ಬುಲ್ಸೈನ ರೀಚ್ ಮಾಡಬೇಕು. ನಿಮ್ಮ ಗುರಿ ಚೆನ್ನಾಗಿತ್ತು. ಇದೇನೋ ಗೊತ್ತಿರಲಿಲ್ವಲ್ಲ. ಸೊ ಟ್ರೈ ಮಾಡೋಣ ಅಂತ ಏನು ಸ್ಟಾರ್ಟ್ ಮಾಡಿದ್ನು, ಐ ಫೌಂಡ್ ಇಟ್ ವೆರಿ ಚಾಲೆಂಜಿಂಗ್. ಯಾಕಂದರೆ ಇಟ್ ಈಸ್ ನಾಟ್ ಮೈ ನೇಚರ್ ಟು ಬಿ ಸ್ಟಿಲ್. ಸೊ ನಾನು ಎಷ್ಟು ಸ್ಟಿಲ್ಲಾಗಿರ್ತೀನೋ, ಎಷ್ಟು ನನ್ನ ಹಾರ್ಟ್ ಬೀಟ್ ನನ್ನ ಕಂಟ್ರೋಲಲ್ಲಿರುತ್ತೋ, ನನ್ನ ಬ್ರೀದಿಂಗ್ ನನ್ನ ಕಂಟ್ರೋಲಲ್ಲಿರುತ್ತೋ, ದ ಶೂಟಿಂಗ್ ವಾಸ್ ಸೋ ಮಚ್ ಬೆಟರ್. ನನ್ನ ಲೈಫಲ್ಲಿ ಮಾಡದೇ ಇರೋದು ಮಾಡ್ತಾ ಇದ್ದೆ ಅಲ್ವಾ. ಐ ರಿಯಲಿ ಎಂಜಾಯ್ ದ ಪ್ರೋಸೆಸ್. ಹಾಗಾಗಿ ಸ್ಟಾರ್ಟ್ ಆಗಿ ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದ್ಯಾಟ್ ಒಂದು 3 ಮಂತ್ಸ್ ಡೌನ್ ದ ಲೇನ್ ಒಂದು ಅಮೇಝಿಂಗ್ ಆದ ಸ್ಟೇಟ್ ಕಾಂಪಿಟಿಷನ್ ಇತ್ತು. ಆ ಕಾಂಪಿಟಿಷನಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ನೋಡೋಣ ಅಂತ ಪಾರ್ಟಿಸಿಪೇಟ್ ಮಾಡಿದೆ. ಅದರಲ್ಲಿ ಒಂದು ಪ್ಲೇಸ್ಮೆಂಟ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಕಾರ್ತಿಕ್. ದ್ಯಾಟ್ ಈಸ್ ಸಮಥಿಂಗ್ ವೆರಿ ಸ್ಪೆಷಲ್. ಆ್ಯಂಡ್ ಎಷ್ಟು ಆತ್ಮವಿಶ್ವಾಸ ಡೆವಲಪ್ ಆಯಿತು ಅಂದರೆ, ಈಗ ಇದು ನಾನು ಮಾಡದೇ ಇರುವಂಥದ್ದು. ಯೂಶ್ವಲಿ ಐ ಆಮ್ ಯೂಸ್ ಟು ಪಬ್ಲಿಕ್ ಸ್ಪೀಕಿಂಗ್. ಸೊ ಅದು ನಮ್ಮ ಲೈಫಲ್ಲಿ ಪಾರ್ಟ್ ಆಗಿಬಿಟ್ಟಿರುತ್ತೆ. ನಾವು ಮಾಡದೇ ಇರುವಂಥ ಒಂದು ವಿಚಾರ. ಟಿಲ್ ದ ಏಜ್ ಆಫ್ 57 ನಾನು ಸ್ಟೇಟ್ ಲೆವೆಲ್ ಕಾಂಪಿಟಿಷನ್ಗೆ ಹೋಗಿಲ್ಲ. ಇಂಟರ್ ಸ್ಕೂಲ್, ಇಂಟರ್ ಕಾಲೇಜ್ ಅಷ್ಟರಲ್ಲೇ ಇತ್ತು. ಸೊ ಇಡೀ ಕರ್ನಾಟಕ ಸ್ಟೇಟಿಂದ ಸಾವಿರಾರು ಶೂಟರ್ಸು ಬರುವಂಥ ಜಾಗ, ಒಂದು 30 ಲೇನ್ ಇತ್ತು. ಈಚ್ ಆಫ್ ದೆಮ್ ಶೂಟಿಂಗ್, ಆ್ಯಂಡ್ ಪ್ರತಿಯೊಬ್ಬರು ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅವರ ಪ್ರಿಪ್ರೇಷನ್ ಸ್ಟೈಲ್ ಇರ್ಬೋದು, ಮತ್ತು ಎಷ್ಟೋ ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವ್ರನ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ಹಾರ್ಟ್ ಬೀಟ್ ಏನು ಮಾಡ್ದಂಗೆ ಪಟ ಪಟ ಪಟದವ್ರು ಏನು ಮಾಡ್ತಾ ಇದ್ದೀನಿ, ಲೈಕ್ ಕಾಮ್ ಡೌನ್, ಇಟ್ಸ್ ಓಕೆ, ನೀನೇನು ಪ್ರಾಕ್ಟೀಸಲ್ಲಿ ಮಾಡಿದೆಯಾ ಅದನ್ನೇ ಟ್ರೈ ಮಾಡು, ಅದನ್ನೇ ಮಾಡು ಅಂತ. ಯಾವುದೇ ಒಂದು ಮನುಷ್ಯ ನೀವು ನೋಡಿದ್ರೆ, ಹ್ಯೂಮನ್ ಬೀಯಿಂಗ್ಸ್ ಆರ್ ಕ್ರೀಚರ್ಸ್ ಆಫ್ ಹ್ಯಾಬಿಟ್ ಅಂತಾರೆ. ಉದಾಹರಣೆಗೆ, ಈಗ ಬೆಳಗ್ಗೆ ಎದ್ದಾಗ ನಾರ್ಮಲಾಗಿ ನಾನೊಂದು ಕಾಫಿ ತೊಗೋತೀನಿ, ನಾನು ಈ ನೀರು ಕುಡಿತೀನಿ, ನಾನು ಈ ತಿಂಡಿ ತಿಂತೀನಿ, ಇಲ್ಲಿ ನಿಂತ್ಕೊಂಡು ಇದನ್ನು ನೋಡ್ತೀನಿ, ಅದೇ ನಾವು ಮಾಡ್ತಿರ್ತೀವಿ. ಒಂದು ಅಂಗಡಿಗೆ ಹೋಗ್ತೀವಂದರೆ ಪಕ್ಕದ ಅಂಗಡಿಗೂ ಹೋಗೋಕ್ಕೆ ಯೋಚನೆ ಮಾಡ್ತೀವಿ, ಅದೇ ಅಂಗಡಿಗೆ ಹೋಗ್ತೀವಿ ಬರ್ತೀವಿ. ಸಮಥಿಂಗ್ ಅ ಲಿಟಲ್ ಡಿಫ್ರೆಂಟ್ ಅಂದರೆ ವಿ ಆರ್ ನಾಟ್ ವೆರಿ ಕಂಫರ್ಟಬಲ್, ಆಯಿತಾ. ಇದು ನನ್ನ ಲೈಫಲ್ಲಿ ಮಾಡದೇ ಇರುವಂಥದ್ದು, ಟೋಟಲಿ ಔಟ್ ಆಫ್ ಮೈ ಝೋನ್. ಅಲ್ಲಿ ಈಗ ನಾವು ಎಲ್ಲೇ ಹೋದರೂ, ಈಗ ನಮ್ಮ ಸಿನಿಮಾ ರಂಗದಲ್ಲಿ 40 ವರ್ಷದ ಮನೆಯವರು ಇರೋದಕ್ಕೆ ಆ ಒಂದು ಪರಿಚಯ ಇದ್ದೇ ಇರುತ್ತೆ. ಈಗ ಹೊಸಬ್ರು ನನಗೆ ಗೊತ್ತಿಲ್ಲ ಅಂದರೂ ಎಷ್ಟೋ ಟೆಕ್ನಿಷಿಯನ್ಸ್ ಬಂದಿದ್ದು ಅವರಿಗೆಲ್ಲ ನಾ ಗೊತ್ತು. ಸೊ ಫೆಮಿಲಿಯರಿಟಿ, ಫ್ಯಾಮಿಲಿ ಥರ ಇರುತ್ತೆ. ಇದು ಈ ಅಥ್ಲೀಟ್ ಸ್ಪೋರ್ಟಲ್ಲಿ ಥ್ರೂ ಔಟ್ ಬಂದಿದ್ದಾರೆ, ಯಾರಂತಲೇ ಗೊತ್ತಿಲ್ಲ. ಇಟ್ ಈಸ್ ಸಚ್ ಎ ನ್ಯೂ ಅಟ್ಮಾಸ್ಫಿಯರ್. ಸೊ ಅಲ್ಲಿ ಯು ಆರ್ ಜಸ್ಟ್ ಎ ಶೂಟರ್ ಅಷ್ಟೇ. ಪರಿಮಳ, ಜಗ್ಗೇಶ್ ಅದೆಲ್ಲ ಏನಿಲ್ಲ. ನಿನ್ನ ಕೈಯಲ್ಲಿ ಶೂಟ್ ಮಾಡೋಕ್ಕಾಯ್ತಾ, ನಿನಗೆ ಪಾಯಿಂಟ್ ಬಂತಾ, ಯು ಆರ್ ದೇರ್. ಸೊ ಇಟ್ ವಾಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಜೊತೆಗೆ
ಎಲ್ಲೋ ಒಂದು ಆ ಯಕ್ಷ ಪ್ರಶ್ನೆಗಳೇನಿತ್ತು, ಆ್ಯಸ್ ವಿ ಆರ್ ಏಜಿಂಗ್, ಹೊಸದಾಗಿ ಇದ್ರ ಬಗ್ಗೆ ಮುಂಚೆ ಯಾವತ್ತೂ ಮಾಡದೇ ಇರೋ ಸ್ಕಿಲ್ನ ತಗೊಂಡು ಆಯ್ಕೆ ಮಾಡಿಕೊಂಡು ಅದರಲ್ಲಿ ನಾವು ಸಾಧನೆ ಮಾಡ್ಬೋದಾ ಅಂದರೆ ನನಗೆ ಗೊತ್ತಿರಲಿಲ್ಲ. ಆಗತ್ತಾ ಇಲ್ವಾ? ಐ ಸೆಡ್ ಐ ವಿಲ್ ಗಿವ್ ಮೈ 100%, ಅಷ್ಟೇ ನನ್ನ ಕೈಯಲ್ಲಿರೋದು, ನಥಿಂಗ್ ಎಲ್ಸ್ ಅಂತ. ಸೊ ಐ ಆಮ್ ಸೋ ಹ್ಯಾಪಿ ಟು ಸೇ ದ ಫಸ್ಟ್ ಬೇಬಿ ಸ್ಟೆಪ್ ತಗೊಂಡಿದ್ದೀನಿ ಸಕ್ಸಸ್ಫುಲಿ. ಪರಿಮಳ ಒಂದು ಸುವಾಸನೆ, ಪರ್ಯಟನೆ ಅನ್ನೋದು ಒಂದು ಹುಡುಕಾಟ. ನೀವು ನಿಂತ ನೀರಲ್ಲ, ನಾವು ನೋಡಿದಂತೆ ಹರಿಯೋ ನೀರು. ನಿಮ್ಮನ್ನು ನೀವು ಯಾವಾಗಲೂ ತೆರ್ಕೊಳ್ತಾ ಹೋಗ್ತೀರ ವಿಷಯಗಳಿಗೆ. ಲೈಫ್ ಹೇಳ್ಕೊಟ್ಟ ಪಾಠನ ಇದು? ಖಂಡಿತವಾಗ್ಲೂ ಕಾರ್ತಿಕ್. ಯಾಕಂದರೆ ನನ್ನ ಜೀವನ ಶುರುವಾಗಿದ್ದೇ ಈಗ ತಂದೆ ತಾಯಿ ವೆರಿ ಅಫ್ಲೂಯೆಂಟ್ ಫ್ಯಾಮ್ಲಿಯಿಂದ ಬಂದು ಮನೆಯವ್ರನ್ನ ಇಷ್ಟಪಟ್ಟಿದ್ದು ಒಂದೇ ಕಾರಣ, ವೆರಿ ಆನೆಸ್ಟ್ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಟು ಯಂಗ್. ಈಗ ಐ ವಾಸ್ ಜಸ್ಟ್ ಇನ್ ಮೈ 9th ಸ್ಟ್ಯಾಂಡರ್ಡ್ ಅವ್ರನ್ನ ಭೇಟಿಯಾದಾಗ, 10th ಮದುವೆ ಆದೆ. ಆದರೆ ಅವತ್ತಿಂದ ನಾನು ಸ್ಕೂಲ್ ಡೇಸಲ್ಲಿ ಇದ್ದಾಗಿಂದ ಹಿಡಿದು ನಾನು ಏನಾದರೂ ಒಂದು ಹೇಳಿದ್ರೆ ಅದು ಮಾಡೇ ಮಾಡ್ತೀನಿ, ಬಟ್ ಬಾಯ್ ಬಿಟ್ಟು ಹೇಳಲ್ಲ. ಲೈಕ್ ಐ ಥಿಂಕ್ ಸೋ ಮಚ್ ಟು ಟೆಲ್, ಆದರೆ ಮಾತು ಕೊಟ್ಟರೆ ಐ ವಿಲ್ ನಾಟ್ ಗೋ ಬ್ಯಾಕ್. ಸೊ ಎಷ್ಟೋ ಸರಿ ನನ್ನ ಕ್ಲೋಸ್ ಸರ್ಕಲಲ್ಲಿರೋರು ನನ್ನ ರೇಗಿಸ್ತಾರೆ, ನೀವೇನು ಅಂದ್ಕೊಂಡಿದ್ದೀರಾ, ನೀವು ಸತ್ಯ ಹರಿಶ್ಚಂದ್ರನ? ಯಾಕೆ? ಇಟ್ ಈಸ್ ನಾಟ್ ದ್ಯಾಟ್. ಇಟ್ ಈಸ್ ವಾಟ್ ಐ ಮೀನ್ ಟು ಸೇ ಇಸ್, ನಾನು ಕೊಡೋ ಮಾತಿಗೆ ನಾನೇ ಅದಕ್ಕೆ ರೆಸ್ಪೆಕ್ಟ್ ಮಾಡಿಲ್ಲ ಅಂದರೆ ಹೌ ಡು ಐ ಎಕ್ಸ್ಪೆಕ್ಟ್ ಅದರ್ಸ್ ಟು ರೆಸ್ಪೆಕ್ಟ್ ಮೀ? ಸೊ ಈ ಮಟ್ಟಕ್ಕೆ ಒಂದು ಇನ್ಹೆರೆಂಟ್ ಆನೆಸ್ಟಿ. ಸೊ ಮನೆಯವ್ರು ಭೇಟಿ ಆದಾಗ ವೆನ್ ಯು ಟೋಲ್ಡ್ ಮೀ, ನಾಳೆ ದಿವಸ ಇನ್ನು ಸ್ಕೂಲಲ್ಲಿದ್ವಲ್ಲ, ನೀನು ಕಾಲೇಜ್ಗೆಲ್ಲ ಹೋದಾಗ ಅಲ್ಲಿ ಇಷ್ಟಿಷ್ಟು ಜನ ನೋಡ್ತೀಯಲ್ಲ, ಅವಾಗ ನಿನ್ನ ಮೈಂಡ್ ಏನೋ ಚೇಂಜ್ ಆಗಿಬಿಟ್ರೆ ನನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರೆ ಅಂದರೆ ಐ ಸರಿ ಎಷ್ಟು ಜನ ನೋಡಿದ್ರೇನು, ಐ ಲೈಕ್ ಯು, ಐ ವಿಲ್ ಮ್ಯಾರಿ ಯು, ದಟ್ಸ್ ಆಲ್. ಇಟ್ ವಾಸ್ ಸೋ ಸಿಂಪಲ್. ನಾನು ಕೊಟ್ಟಿದ್ದು ಮಾತು ನಡೆಸ್ತೀನಿ ಅಂತ. ಆ ಹೆಜ್ಜೆ ಅವತ್ತು ಏನು ನಾನು ಶುರು ಮಾಡಿದ್ನೋ ಅವಾಗ ಆಬ್ವಿಯಸ್ಲಿ ಈಗ ಒಂದು ತಂದೆ ತಾಯಿಯಾಗಿ ನಮಗೆ ಅರ್ಥ ಆಗತ್ತೆ. ಆ ಕಾಲದಲ್ಲಿ ನಾವು ಬರೀ ಮಕ್ಕಳು, ತಂದೆ ತಾಯಿ ಭಾವನೆನ ಅರ್ಥ ಮಾಡ್ಕೊಳ್ಳೋ ಅಷ್ಟು ನಮಗಿಲ್ವಲ್ಲ. ನಾವು ಆ್ಯಸ್ ಅ ಪೇರೆಂಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಈಗ ನನ್ನ ಮಗು ಆ ಥರ ಒಂದು ನಿರ್ಧಾರ ಅಟ್ 14-15 ತೊಗೊಂಡ್ರೆ ನನ್ನ ರಿಯಾಕ್ಷನ್ ಹೇಗಿರ್ಬೋದು. ಸೊ ಯಾರನ್ನೂ ಬ್ಲೇಮ್ ಮಾಡ್ತಾ ಇಲ್ಲ, ಬಟ್ ಆವಾಗ ನಮಗೆ ಅಷ್ಟು ಬುದ್ಧಿ ಇರಲಿಲ್ಲ. ನಾನು ಯಾವ ಥರ ಕೊಟ್ಟಿರೋ ಮಾತಿಗೆ ಸ್ಟಿಕ್ ಆನ್ ಆಗ್ತೀನೋ ಮನೆಯವರು ಅದೇ ಥರ. ಸೊ ನಮ್ಮ ಫೌಂಡೇಶನ್, ನಮ್ಮ ರಿಲೇಷನ್ಶಿಪ್ ಸ್ಟಾರ್ಟ್ ಆಗಿದೆ ಹೇಗೆಂದರೆ, ವಿ ಹ್ಯಾವ್ ಗಿವನ್ ಅವರ್ ವರ್ಡ್, ವಿಲ್ ಕೀಪ್ ಇಟ್ ಅಪ್, ಏನೇ ಆಗಲಿ. ಸೊ ಅಲ್ಲಿಂದ ಯಾವಾಗ ಮದುವೆ ಆದಮೇಲೆ ಅಷ್ಟೊಂದು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇತ್ತು. ಎಷ್ಟರ ಮಟ್ಟಕ್ಕೆ ಅಂದರೆ ಐ ಥಿಂಕ್ ಎವ್ರಿಬಡಿ ನೋ ದಿಸ್. ನಾವು ಊಟಕ್ಕೂ ಒದಾಡ್ತಾ ಇದ್ವಿ. ಸೊ ಆ ಥರ ಇದ್ದಾಗ ನಾನು ಮಾಡ್ಕೊಂಡಂಥ ನಿರ್ಧಾರ, ಇಡೀ ಭಾರಾನ, ಸಂಸಾರದ ಭಾರಾನ ಬರೀ ಜಗ್ಗಿ ಮೇಲೆ ಹಾಕ್ದಂಗೆ ನನ್ನ ಕೈಯಲ್ಲಿ ಏನಾಗುತ್ತೋ ಐ ಶುಡ್ ಆಲ್ಸೋ ಕಾಂಟ್ರಿಬ್ಯೂಟ್. ಸೊ ಇದರಲ್ಲಿ ಯಾರು ಜಾಸ್ತಿ ಮಾಡ್ತಾ ಇದ್ದಾರೆ, ಕಡಿಮೆ ಮಾಡ್ತಾ ಇದ್ದಾರೆ ಅಂತಲ್ಲ, ಬಟ್ ನನ್ನ ಮನಸ್ಸಿಗೆ ಆ ಒಂದು ಸಮಾಧಾನ ಇರಬೇಕು, ನನ್ನ ಕಡೆಯಿಂದನೂ ನಾನು ಏನೋ ಮಾಡ್ತಾ ಇದ್ದೀನಿ ಅಂತ. ಈ ಅಪ್ಸ್ ಆ್ಯಂಡ್ ಡೌನ್ಸ್ ಯಾವತ್ತೂ ಯಾವುದು ಶಾಶ್ವತ ಅಲ್ಲ. ದಿಸ್ ಫ್ರಮ್ ಬಿಫೋರ್ ಐ ಆಮ್ ವೆರಿ ಗ್ರೌಂಡೆಡ್. ಯಾಕಂದರೆ ನಮ್ಮ ತಂದೆಯವರು ಪೊಲಿಟಿಕಲ್ ಫೀಲ್ಡಲ್ಲಿ ಇದ್ದಿದ್ದಕ್ಕೆ ಕ್ಲೋಸ್ ಸರ್ಕ್ಯೂಟ್ ಆಫ್ ಫ್ರೆಂಡ್ಸ್. ನಾವು ಬಂದು ತಮಿಳ್ನಾಡು ಕರುಣಾನಿಧಿ ಅಂಕಲ್ ಮನೇಲಿ ಬೆಳೆದಿರೋವಂಥದ್ದು. ಸೊ ಐ ಯೂಸ್ ಟು ಸಿ ಅಂಕಲ್ CM ಇದ್ದಾಗ ಮನೆ ಮುಂದೆ ಎಷ್ಟು ಸಾವಿರಾರು ಜನ ಇರ್ತಾಯಿದ್ರು. ಅವ್ರ ಪವರಿಂದ ಹೋದ ನಂತರ ನೆಕ್ಸ್ಟ್ ಡೇ ಜನ ಇರ್ತಾ ಇರಲಿಲ್ಲ. ಆ ಚಿಕ್ಕ ವಯಸ್ಸಿಂದ ನೋಡ್ತಾ ಇದೆಲ್ಲ, ಐ ವಾಸ್ ಸೋ ಗ್ರೌಂಡೆಡ್. ಯಾವುದೂ ಶಾಶ್ವತ ಇಲ್ಲ ಈ ಪ್ರಪಂಚದಲ್ಲಿ. ಟುಡೇ ಇಫ್ ದೇ ಸೇ ಯು ಆರ್ ಗ್ರೇಟ್ ಅಷ್ಟೇ, ನೆಕ್ಸ್ಟ್ ಡೇ ಸಮಥಿಂಗ್ ಗೋಸ್ ರಾಂಗ್, ದಿಲ್ ಫರ್ಗೆಟ್ ಯು. ಸೊ ಇಷ್ಟೊಂದು ಟ್ರಾನ್ಸಿಷನಲ್ ಲೈಫಲ್ಲಿ ಬೇರೆಯವ್ರ ಒಪಿನಿಯನ್ಸ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ದಂಗೆ, ನಿಜವಾಗ್ಲೂ ಕಷ್ಟ ಅಂದರೆ ಎಷ್ಟು ಜನ ಬರ್ತಾರೆ, ಬೆರಳೆನ್ನಿಸಷ್ಟು ಜನ ಮಾತ್ರ ನಮ್ಮ ಲೈಫಲ್ಲಿರೋದು. ಇಷ್ಟು ಜನಕ್ಕೆ ವಿ ಗಿವ್ ಅವರ್ 100%. ಅವ್ರು ಚೆನ್ನಾಗಿದ್ದಾರಾ? ಐ ಥಿಂಕ್ ದಟ್ ಈಸ್ ದ ಆ್ಯಕ್ಚುಲ್ ಬ್ಯೂಟಿ ಆಫ್ ಲೈಫ್. ಸೊ ಅವತ್ತಿಂದ ನಾನು ನಿರ್ಧಾರ ಮಾಡಿದ್ದು, ನಾನು ಏನೇ ಮಾಡಲಿ, ನಾನು ಮಾಡೋ ನಿರ್ಧಾರ ನನ್ನ ನಿಯರ್ ಲವ್ಡ್ ಡಿಯರ್ ಒನ್ಸಿಗೆ ತೊಂದರೆ ಕೊಡಬಾರ್ದು. ಬಟ್ ನಾನೇನು ಮಾಡ್ತೀನಿ ಅದು ಎಷ್ಟೋ ಸರಿ ಮನೆಯವ್ರಿಗೆ ಅರ್ಥನೇ ಆಗಲ್ಲ. ಈಗ ಐ ಲವ್ ರ್ಯಾಲಿ ಡ್ರೈವಿಂಗ್, ಮನೆಯವ್ರಿಗೆ ಅರ್ಥ ಆಗಲ್ಲ. ಮನೆಯವ್ರು ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ, ನನಗೆ ಟ್ರೈ ಮಾಡಿದ್ರೂ ಬರಲ್ಲ. ಸೊ ನಮ್ಮಲ್ಲಿ ಈಚ್ ಆಫ್ ಅಸ್ ಆರ್ ವೆರಿ ಸ್ಪೆಷಲ್ ಇನ್ ಒನ್ ಥಿಂಗ್.
ಮನೆಯವರು ಎಷ್ಟು ಚೆನ್ನಾಗಿ ಶ್ಲೋಕಾಸ್ ಹೇಳ್ತಾರೆ, ಪೂಜೆ ಮಾಡ್ತಾರೆ. ನನಗೆ 1% ಬರುತ್ತೆ ಅಷ್ಟೇ. ನಾನು ಅದಕ್ಕೆ ಬಹಳ ಹುಷಾರು. ಅವ್ರ ಪಾಪ ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡಿದ್ಮೇಲೆ ದೇವ್ರ ಮನೆಯಿಂದ ಈಚೆ ಬರುವಾಗ ನಾನು ಮನೇಲಿದ್ದರೆ ಕಾಲಿಗೆ ಬಿದ್ದು ಒಂದು ಡೈವ್ ಹೊಡೆದು ನಮಸ್ಕಾರ ತೊಗೊಂಡ್ಬಿಡ್ತೀನಿ. ಹೇಳ್ತಾರೆ, ಇವಳು ಎಷ್ಟು ಕಳ್ಳಿ ನೋಡು, ನಾನು ಇಷ್ಟು ಪೂಜೆ ಎಲ್ಲ ಮಾಡಿದ್ರೆ 50% ಇವಳು ತೊಗೊಂಡ್ಬಿಟ್ಲು ನನ್ನ ಕಾಲಿಗೆ ಬಿದ್ದು ಅಂತ. ಸೊ ದ ಥಿಂಗ್ ಇಸ್, ಒಂದು ಸಲ ನಾನು ಜಗ್ಗೇಶ್ ಸರ್ರು ಮೈಸೂರಿಗೆ ಟ್ರೈನಲ್ಲಿ ಹೋಗ್ತಾ ಇರ್ತೀವಿ. ತೋತಾಪುರಿ ಇನ್ನೂ ರಿಲೀಸ್ ಆಗಿರಲ್ಲ, ಪ್ರಮೋಷನ್ಸ್ ನಡೀತಾ ಇರುತ್ತೆ. ಆಗ ಒಂದು ಅನ್ಫರ್ಗೆಟೇಬಲ್ ಸ್ಟೇಟ್ಮೆಂಟ್ ನನ್ನ ಹತ್ರ ಹಂಚ್ಕೊಂಡಿರ್ತಾರೆ ಜಗ್ಗೇಶ್ ಸರು. ಕಾರ್ತಿ, ಯಾರು ನನ್ನ ಮನಸ್ಸಲ್ಲಿ ಇರೋವಂಥ ಮಾತುಗಳನ್ನು ನಾಲ್ಗೆ ಮುಖಾಂತರ ಆಚೆ ಹಾಕ್ತಾನೆ ಅವ್ನು ನಿಜವಾಗ್ಲೂ ಲೈಫಲ್ಲಿ ತುಂಬ ಟಾಪಿಗೆ ಹೋಗ್ತಾನೆ ಅಂತ. ನಿಮಗೆ ಯಾವ ಪಾಯಿಂಟಲ್ಲಿ ಅನ್ನಿಸ್ತು ಇಲ್ಲ ನಾನು ಸುಪ್ತವಾಗಿ ಇರಬಾರ್ದು, ನನ್ನ ವಿಚಾರಗಳನ್ನ ಪ್ರಪಂಚಕ್ಕೆ ಹೇಳ್ಕೋಬೇಕು ಅಂತ? ಐ ಥಿಂಕ್ ಫ್ರಮ್ ಬಿಫೋರ್ ಐ ಹ್ಯಾವ್ ಆಲ್ವೇಸ್ ಬೀನ್ ಲೈಕ್ ದ್ಯಾಟ್ ಕಾರ್ತಿಕ್. ಏನಂದರೆ ನನ್ನ ಸ್ಕೂಲ್ ಡೇಸಲ್ಲಿದ್ದಾಗ ಐ ಆಮ್ ವೆರಿ ಗುಡ್ ಇನ್ ಮ್ಯಾಥ್ಸ್, ಫಿಸಿಕ್ಸ್, ಆಲ್ ದ್ಯಾಟ್ ಆಯಿತಾ. ಸೊ ಆ್ಯಂಡ್ ನನ್ನ ಫ್ರೆಂಡ್ ಸರ್ಕಲಲ್ಲಿ ಅದು ಸ್ವಲ್ಪ ಅವ್ರಿಗೆ ಕಷ್ಟ ಇರ್ತಾಯಿತ್ತು. ಐ ಆಮ್ ಟಾಕಿಂಗ್ ಅಬೌಟ್ 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಹುಡುಗಿ. ಲಂಚ್ ಬೇಗ ಮುಗಿಸ್ತಾ ಇದ್ವಿ, ಎಲ್ಲರೂ ಲಂಚ್ ಮುಗಿಸಿ ಆಟಕ್ಕೆ ಹೋಗ್ತಾರೆ ಅಂತ ನಾನು ಲಂಚ್ ಮುಗಿಸಿ ಐ ಪುಲ್ ಮೈ ಫ್ರೆಂಡ್ಸ್ ಆ್ಯಂಡ್ ಮೇಕ್ ದಮ್ ಸಿಟ್. ನಾನು ಇದು ಹೇಳ್ಕೊಡ್ತೀನಿ ಬಿಕಾಸ್ ಐ ವುಡ್ ನಾಟ್ ಲೆಟ್ ಈಗ ನಾನು ಹೈ ಮಾರ್ಕ್ಸ್ ತೊಗೊಂಡು ನನ್ನ ಜೊತೆಗಿರೋರು ಕಡಿಮೆ ಮಾರ್ಕ್ಸ್ ತೊಗೊಂಡ್ರೆ ನನಗೆ ಇಷ್ಟ ಆಗಲ್ಲ. ಆ್ಯಂಡ್ ತುಂಬ ಫನ್ ವೇಲ್ ಹೇಳ್ಕೊಡೋಷ್ಟು ಅದು ಇನ್ಹೆರೆಂಟ್ ಆಗಿದೆ. ನಾನು ಡ್ರಾಯಿಂಗಲ್ಲಿ ಹೇಳ್ತಾ ಇದ್ದೆ, ನನ್ನ ಗುರು ಎತ್ತಿಗೂ ಪಾಠವನ್ನು ನಾನು ಹೇಳೋದು 15 ಪೇಜ್ ಪಾಠ ಇಷ್ಟು ಚಿಕ್ಕ ಡ್ರಾಯಿಂಗಲ್ಲಿ ಹೇಳ್ಕೊಡೋಷ್ಟು ಐ ಹ್ಯಾವ್ ದಟ್ ಕೆಪಾಸಿಟಿ, ಆಯಿತಾ. ಸೊ ಈಗ ಒಂದು ರಾಜ ಬಂದ, ಅವ್ರ ರಾಜ್ಯ ಬಂದು ಇಷ್ಟು ದೊಡ್ಡದಿತ್ತಂದರೆ ಒಂದು ಸ್ಕ್ವೇರ್ ಆಗ್ತಾ ಇದೆ. ಇದರಲ್ಲಿ ಅವ್ರ ಆರ್ಮಿ 16 ಸೆಗ್ಮೆಂಟ್ಸ್ ಇತ್ತು ಅಂದರೆ 16 ಅಂತ ಹಿಂಗೆ ಹಾಕ್ತಾ ಇದೆ. ಸೊ ಆ ಚಿಲ್ಡ್ರನ್ ಬರೀ ಆ ಪಿಕ್ಚರ್ ಒಂದು ಜ್ಞಾಪಿಸ್ಕೊಂಡ್ರೆ ಇಡೀ ಹಿಸ್ಟ್ರಿ ಬರಿಬೋದಾಗಿತ್ತು. ನಾನು ಚಿಕ್ಕವಳಿದ್ದಾಗಿಂದ ನನ್ನ ಫ್ರೆಂಡ್ಸ್ನ ಕರೆದ್ಬಿಟ್ಟು ನೀವು ಕೂತ್ಕೋ, ಇಟ್ಸ್ ಸೋ ಈಸಿ, ಐ ಟೀಚ್ ಯು ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಸೊ ಅವತ್ತಿಂದ ಮಾಡ್ತಾಯಿದ್ದೆ. ಬಟ್ ಎಲ್ಲೋ ಮನೆಯವರು, ಬಿಕಾಸ್ ಹಿ ವಾಸ್ ಅ ಪಬ್ಲಿಕ್ ಫಿಗರ್, ಎಲ್ಲಿ ಹೋದರೂ ಆ ರೆಕಗ್ನೈಸೇಷನ್ ಇರ್ತಾಯಿತ್ತಲ್ವ. ನಾನು ಸ್ವಲ್ಪ ಪ್ರೈವೇಟ್, ಸೊ ವೆರಿ ಸ್ಮಾಲ್ ಸರ್ಕಲ್ ಆಫ್ ಫ್ರೆಂಡ್ಸ್ ಇತ್ತು. ನಾನು ಯಾವ ಕಾರ್ಪೊರೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಅಲ್ಲಿ ಫ್ರೆಂಡ್ಸ್ ಇದ್ದರು. ಬಟ್ ನನ್ನ ಫೇಸ್ಬುಕ್ ಪ್ರೊಫೈಲ್ ನೋಡಿದ್ರೆ ಐ ಡೋಂಟ್ ರಿಮೆಂಬರ್, ಸಮ್ವೇರ್ 2014 ಏನೋ ಪ್ರೊಫೈಲ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಕಾಣುತ್ತೆ. ಬಟ್ ನನ್ನ ಫಸ್ಟ್ ಪೋಸ್ಟ್ ನನ್ನ ಕಂಪನಿ ಶುರುವಾದಾಗಲೇ ನಾನು ಸೋಷಿಯಲ್ ಮೀಡಿಯಾ ಅಂತ ಆ್ಯಕ್ಟಿವ್ ಆಗಿ ಬರಬೇಕು ಅಂತ ಡಿಸೈಡ್ ಮಾಡಿದ್ದು. ಬಿಕಾಸ್ ದಟ್ ಈಸ್ ದ ಓನ್ಲಿ ವೇ ನಾನು ಏನು ಮಾಡ್ತಾಯಿದ್ದೀನಿ ಬೇರೆಯವ್ರಿಗೆ ಹಂಚ್ಕೊಳ್ಳೋಕ್ಕಾಗುವಂಥದ್ದು. ಏನು ಒಂದು ಕಂಪನಿಗೋಸ್ಕರ, ನಾನು ಅಲಾಮಿರ್ಯಾಪ್ ಕಂಪನಿಗೋಸ್ಕರ ನಾನೇನು ಹೆಜ್ಜೆ ಇಟ್ಟನೋ, ಹೋಗ್ತಾ ಹೋಗ್ತಾ ಐ ಅಂಡರ್ಸ್ಟುಡ್ ನ್ಯೂಟ್ರಿಷನ್ ಬಗ್ಗೆ ಎಲ್ಲರಿಗೂ ಗೊತ್ತು. ಈಗ ಒಂದು ಸಣ್ಣ 6 ತಿಂಗಳು ಮಗುಗೆ ನಾವು ಬಂದು ತಾಯಿ ಹಾಲಿಂದ ಇಫ್ ಯು ಆರ್ ವೀನಿಂಗ್ ಅರ್ ಆಫ್ ಏನು ಮಾಡ್ತೀವಿ, ಮಗುಗೆ ರಾಗಿಯಲ್ಲಿ ಸಿರಿ ಮಾಡಿ ತಿರ್ಸ್ತೀವಿ. ಸೊ ಎಲ್ಲರಿಗೂ ಆಹಾರದ ಬಗ್ಗೆ ಗೊತ್ತು. ಎಲ್ಲೋ ಒಂದು ಸ್ವಲ್ಪ ಮಿಸ್ ಹೊಡಿತಾ ಇರೋದಕ್ಕೆ ಯು ಆರ್ ಗೆಟಿಂಗ್ ಡಿಸೀಸ್. ಸೊ ಎಷ್ಟರ ಮಟ್ಟಕ್ಕೆ ನಾವು ಆರೋಗ್ಯದ ಬಗ್ಗೆ ಗಮನ ಕೊಡಬೇಕೋ ಅದರ ಜೊತೆಗೆ ನಾನು ರೆಗ್ಯುಲರಾಗಿ ಕ್ಲೈಂಟ್ಸ್ನ ಭೇಟಿಯಾದಾಗ ನನ್ನ ತಿಳುವಳಿಕೆ ಬಂದಿದ್ದೇನು ಅಂದರೆ, ಸಾಕಷ್ಟು ಜನಕ್ಕೆ ಹೆಲ್ತ್ಗಿಂತ, ಫಿಸಿಕಲ್ ಹೆಲ್ತ್ಗಿಂತ ಮೆಂಟಲ್ ಹೆಲ್ತ್ ಇಸ್ ವೆರಿ ಕಾಂಪ್ರಮೈಸ್ಡ್, ಎಸ್ಪೆಷಲಿ ವಿಮೆನ್. ಎಷ್ಟರ ಮಟ್ಟಕ್ಕೆ ಡಿಪ್ರೆಷನ್ ಇರ್ಬೋದು, ದುಃಖ ಇರ್ಬೋದು, ಮತ್ತು ಅವ್ರ ಭಾವನೆಗಳನ್ನ ಹಂಚ್ಕೊಳ್ಳೋಕ್ಕೆ ಯಾರೂ ಇರಲ್ಲ. ಸೊ ಈ ಎಲ್ಲ ತೊಂದರೆಗಳನ್ನ ಮತ್ತು ಎಲ್ಲರೂ ಓಪನ್ ಆಗಿ ಮಾತಾಡಲ್ಲ. ಸಾಕಷ್ಟು ಜನ ಅವ್ರ ಭಾವನೆಗಳನ್ನ ಗಂಟಾಕಿ ಇಟ್ಕೊಂಡ್ಬಿಡ್ತಾರೆ. ದಟ್ ಲೀಡ್ಸ್ ಟು ಸೋ ಮೆನಿ ಹೆಲ್ತ್ ಕಂಡೀಷನ್ಸ್. ಸೊ ನಾನು ಇದನ್ನು ನೋಡ್ತಾ ಬಂದಾಗ ದೆನ್ ಐ ಹ್ಯಾಡ್ ಎ ಡಿಸ್ಕಷನ್ ವಿತ್ ಮೈ ಚಿಲ್ಡ್ರನ್. ಐ ಸೆಡ್, ನೋಡು, ನ್ಯೂಟ್ರಿಷನ್ ಇಸ್ ಅ ಪಾರ್ಟ್ ಆಫ್ ಅವರ್ ಲೈಫ್, ಬಟ್ ಇದಕ್ಕಿಂತ ಹೆಚ್ಚಾಗಿ ಆತ್ಮವಿಶ್ವಾಸ ಒಂದು, ಓಕೆ ನಾನು ಪಡುವಂಥ ಕಷ್ಟನ ನಾನು ಯಾಕೆ ಹಂಚ್ಕೊಳ್ಳೋಕೆ ಶುರು ಮಾಡಿದೆ ಅಂದರೆ ಕಾರ್ತಿಕ್, ಬೇರೆಯವ್ರಿಗೂ ನಾನು ಎಷ್ಟೋ ಸರಿ ಹೇಳ್ತೀನಿ, ನಾವೇನಾದರೂ ಕಲಿಬೇಕಂದ್ರೆ ಬರೀ ಸಕ್ಸಸ್ ನೋಡಿ ಕಲಿಯೋದಲ್ಲ, ಫೇಲ್ಯೂರ್ಸ್ ನೋಡಿನೂ ನಾವು ಕಲಿಬೋದು. ಸೊ ನಾನು ಎರಡನ್ನೂ ಈಕ್ವಲಾಗಿ ಹಂಚ್ಕೋತೀನಿ. ನಾನೇನಾದರೂ ಟ್ರೈ ಮಾಡಿ ಫೇಲ್ಯೂರ್ ಆಯಿತಾ, ಪ್ಲೀಸ್ ಇದನ್ನು ಮಾಡಬೇಡಿ, ನಾನು ಮಾಡದೆ ಸಕ್ಸಸ್ ಆಗಲ್ಲ ಅಂತೀನಿ. ಯಾಕಂದರೆ ಬೇರೆಯವರು ಅದೇ ತಪ್ಪು ಮಾಡಿ ಅದೇ ರಿಸಲ್ಟ್ ಬರೋಕ್ಕಿಂತ ಬೇಕಾದರೆ ಹೊಸ ತಪ್ಪು ಮಾಡ್ಕೊಳ್ಳಿ, ಬಟ್ ಗುಡ್ ಬ್ಯಾಡ್ ಅಗ್ಲಿ ಏನೇ ಇದ್ರು ಓಪನ್ ಆಗಿ ಫ್ರಮ್ ಫಸ್ಟ್ ಐ ಡೋಂಟ್ ಹೈಡ್ ಥಿಂಗ್ಸ್. ಮನೆಯವ್ರು ಕೊಟ್ಟಿದ್ದು ಫಸ್ಟ್ ಲವ್ ಲೆಟ್ರ್ ಎತ್ಕೊಂಡೋಗಿ ನಮ್ಮ ತಂದೆಗೆ ಕೊಟ್ಟೆ, ಹುಡುಗ ಕೊಟ್ಟ ನೋಡೋಂತ. ಅವಾಗಿಂದ ಐ ಟೋಲ್ಡ್ ಯು ವೆರಿ ಓಪನ್ ಆ್ಯಂಡ್ ಆನೆಸ್ಟ್. ಇನ್ಫ್ಯಾಕ್ಟ್ ನಾನು ಬಂದು ಡಯಾಬಿಟಿಕ್ ಆಗಿ ಡಯಾಗ್ನೋಸ್ ಆದಾಗ ಸಾಕಷ್ಟು ಜನ ಹೇಳಿದ್ರು, ವೆರಿ ಯಂಗ್ ಯು ಆರ್. ಐ ವಾಸ್ ಲೈಕ್ ಹಾರ್ಡ್ಲಿ ಲೈಕ್
26, 27, ವೈ ಡು ಯು ವಾಂಟ್ ಟು ಟೆಲ್, ಡಯಾಬಿಟಿಕ್ ಅಂತ ಯಾಕೆ ಹೇಳ್ತೀರಾ, ಯಾರಿಗೂ ಗೊತ್ತಾಗಲ್ಲ, ಅದು ಒಂಥರ ಸ್ಟಿಗ್ಮಾ ಅಂತ ಅಂದ್ಕೊಂಡ್ರು. ಐ ಸೆಡ್ ಸಿ, ನಾನೇನು ಮಾಡಿಲ್ಲ, ನನ್ನ ಪ್ಯಾನ್ಕ್ರಿಯಾಸ್ ಇಸ್ ನಾಟ್ ವರ್ಕಿಂಗ್ ಹೌ ಇಟ್ಸ್ ಸಪೋಸ್ ಟು ವರ್ಕ್ ಅಂದರೆ ನಾನು ಅದನ್ನು ಹೇಳೋಕ್ಕೆ ನಾಚಿಕೆ ಪಡಲಿಲ್ಲ. ಸೊ ಈಗ ನನಗೆ ಐಡಿಯಾನೇ ಇರಲಿಲ್ಲ ಯಾವುದೋ ನ್ಯೂಟ್ರಿಷನ್ ಕಂಪ್ನಿ ಸ್ಟಾರ್ಟ್ ಮಾಡ್ತೀನಿ ಇನ್ನು 15-20 ವರ್ಷಕ್ಕೆ ಅಂತ. ನಾ ಹೇಳೋದು 26 ಇಯರ್ಸ್ ಬ್ಯಾಕ್ ನನಗಾದಾಗ ವಾಟ್ ಐ ಸ್ಟಾರ್ಟೆಡ್ ಟಾಕಿಂಗ್ 32 ಇಯರ್ಸಲ್ಲಿ ನಾನು ಏನು ಮಾತಾಡ್ತಾ ಇದ್ದೆ, ಇಟ್ ವಾಸ್ ಸೋ ದ್ಯಾಟ್ ಎಲ್ಲೋ ಒಬ್ರಿಗೆ ಏನೋ ಒಂದು ಸ್ಫೂರ್ತಿ ಆಗಲಿ. ಇವತ್ತು ನನ್ನ ಒಂದು ಲೈಫ್ ಜರ್ನಿ, ಈ ಶೂಟಿಂಗ್ದು ಯಾಕೆ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಎಷ್ಟು ಕಡೆ ಹೋದರೆ ಐ ಮೀಟ್ ಸೋ ಮೆನಿ ವುಮೆನ್ ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಟು ಟೆಲ್ ಕಾರ್ತಿಕ್, ನನಗೆ ಮೈ ಕ್ಲೋಸೆಸ್ಟ್ ಸೋಷಿಯಲ್ ಮೀಡಿಯಾ ಫ್ಯಾಮಿಲಿ ಅಂದರೆ ವಿಮೆನ್ನೇ. ಯಾವ ಮಟ್ಟಕ್ಕೆ ವಿಮೆನ್ ನನಗೆ ಸಪೋರ್ಟ್ ಮಾಡ್ತಾರೆ ಅಂದರೆ, ಯಾರು ಹೇಳ್ತಾರೆ ಒಂದು ವುಮೆನ್ ಇನ್ನೊಂದು ವುಮೆನ್ ಆಗಲ್ಲ ಅಂತ, ನನಗೆ 99% ಫಾಲೋವರ್ಸ್ ಅಂತ ಹೇಳ್ಬೋದು ವಿಮೆನ್. ಎಷ್ಟು ಪಾಪ ಬೆಂತಡ್ತಾರೆ. ಈಗ ನಾನೀಗ ಹೋಗ್ತಾ ಇದ್ದೀನಿ ಅಂದಾಗ ಎಷ್ಟು ಸಾವಿರಾರು ವಿಶಸ್, ಎಷ್ಟು ಖುಷಿ ಆಗುತ್ತೆ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನಮ್ಮ ಮನೇಲಿ ಸೊಸೆ ಬರೋವರೆಗೂ ನಮ್ಮ ಮನೇಲಿ ಹೆಣ್ಮಕ್ಳಿಲ್ಲ. ಸೊ ಈಗ ಜಗಿ ಮದುವೆ ಆದಮೇಲೆ ಗುರು, ಆಮೇಲೆ ಎತ್ತಿ, ನಮ್ಮ ಮನೇಲಿ ಇದ್ದಿದ್ದು ನಾಯಿ ಮರಿಗಳು ಎಲ್ಲ ಲೈಕ್ ಆಲ್ ಡಾಗ್ ಪಪ್ಸ್ ಇತ್ತು. ಸೊ ಅನ್ಲೆಸ್ ಮೈ ಡಾಟರ್ ಇನ್ ಲಾ ಕೇಮ್, ನಾಟ್ ಮಚ್ ಆಫ್ ವುಮೆನ್ ಕಾಂಟ್ಯಾಕ್ಟ್ ಇರಲಿಲ್ಲ. ಏನೊಂದು ಹೆಣ್ಮಗಳು ನನ್ನ ಲೈಫಲ್ಲಿ ಇಲ್ಲ ಅಂತ ಅಂದ್ಕೊಂಡ್ವೋ, ಎಲ್ಲೋ ಈ ಕಂಪ್ನಿ ಶುರು ಆದಮೇಲೆ ಇವತ್ತು ಎಷ್ಟು ಹಾರ್ಟಿಗೆ ಟಚ್ ಆಗುತ್ತೆ. ವೆನ್ ಸಂಬಡಿ ಈಸ್ ಮೆಸೇಜಿಂಗ್ ಥ್ಯಾಂಕ್ ಯು ಅಮ್ಮ ಅಂತಾರೆ, ಆ ಪದ ಒಬ್ಬರಿಗೆ, ನಾನು ಅವ್ರನ್ನ ಮೀಟ್ ಮಾಡಿಲ್ಲ, ಕೊನೆ ಉಸಿರಿರೋವರೆಗೂ ಮೀಟ್ ಮಾಡ್ತೀವೋ ಇಲ್ಲೋ ಅಂತ ಗೊತ್ತಿಲ್ಲ. ಒಂದು ಅಕ್ಕ ಇರ್ಬೋದು, ಅವ್ರ ಅಮ್ಮ ಅಂತ ಹೇಳೋದು ಇರ್ಬೋದು, ಇಂಥ ಒಂದು ಪದ ಅಲ್ಲ. ಮೈ ಹಾರ್ಟ್ ಮೆಲ್ಸ್. ಐಮ್ ಲೈಕ್, ಅಯ್ಯೋ ಯಾವಾಗಲೂ ನಂಗೆ ಅನಿಸುತ್ತೆ, ಅಯ್ಯೋ ಇಷ್ಟು ಪ್ರೀತಿ ಕೊಡ್ತಾರಲ್ಲ. ಸೊ ಯಾವ ಥರ ನಾನು ಅವ್ರಿಗೆ ವಾಪಸ್ ಕೊಡಬೇಕು, ಹೆಂಗಾಗ್ಬಿಟ್ಟಿದೆ ಕಾರ್ತಿಕ್ ಅಂದರೆ, ಸ್ಮಾಲ್ ಪಾಯಿಂಟ್ ಎಲ್ಲೋ ಓದ್ತೀನಾ, ಅಯ್ಯೋ ಇದೆಷ್ಟು ಇಂಪಾರ್ಟೆಂಟ್, ಇಮ್ಮಿಡಿಯೇಟಾಗಿ ನೋಟ್ ಹಾಕೊಂಡ್ಬಿಡ್ತೀನಿ. ಐ ವಾಂಟ್ ಟು ಟಾಕ್ ಅಬೌಟ್ ದಿಸ್, ಯಾಕಂದರೆ ಬೇರೆಯವ್ರಿಗೆ ಯಾರಿಗಾದರೂ ಹೆಲ್ಪ್ ಆಗಲಿ. ಐ ಫೀಲ್ ಎಲ್ಲೋ ಒಂದು ಸ್ವಾರ್ಥನೂ ಇದೆ ಬೇರೆಯವ್ರು ಹೆಲ್ಪ್ ಮಾಡೋದ್ರಲ್ಲಿ. ಯಾವ ಥರ ಅಂತ ಹೇಳ್ತೀನಿ ನೋಡಿ ಸ್ವಾರ್ಥ. ಕಾಲಕ್ರಮೇಣ ಏನಾಯಿತು, ತುಂಬ ಕ್ಲೋಸ್ ಇದ್ದೆ ಗುರು ಜೊತೆ. ಸೊ ಗುರು ಮದುವೆ ಆದಮೇಲೆ 10 ವರ್ಷದಿಂದ ಏನಾಯಿತು, ಅವನೇನು ಬೇರೆ ದೂರ ಹೋಗಿಲ್ಲ, ನಮ್ಮ ಮನೆಯಿಂದ ಒಂದು 10-15 ನಿಮಿಷ ದೂರದಲ್ಲೇ ಇದ್ದಾನೆ. ಇದ್ದರೂ ಪ್ರತಿಯೊಂದು ತಾಯಿಗೆ ನಾನು ಹೇಳೋದು ಅರ್ಥ ಆಗತ್ತೆ. ಸೊ ನಮ್ಮದು ಅಂತ ಇರುತ್ತೆ. ಮತ್ತು ಅವ್ರ ಫ್ಯಾಮ್ಲಿ ಸ್ಟಾರ್ಟ್ ಆದಾಗ ನಮ್ಮದು ಅಂತ ಇದ್ದರೂ ಅವ್ರಿಗೆ ಸ್ಪೇಸ್ ಕೊಡಲೇಬೇಕು. ದಟ್ ಈಸ್ ನಮ್ಮ ಕರ್ತವ್ಯ. ನಾನು ಐ ಕಾಂಟ್ ಗೋ ಆ್ಯಂಡ್ ಫೈಟ್ ವಿತ್ ಎನಿಬಡಿ ಆ್ಯಂಡ್ ಐ ಆಮ್ ವೆರಿ ಹೋಲ್ ಹಾರ್ಟೆಡ್ಲಿ ನೀನು ಚೆನ್ನಾಗಿರಪ್ಪ ಅಂತ. ಬಟ್ ಎಲ್ಲೋ ನನ್ನ ಲೈಫಲ್ಲಿ ಐ ಫೆಲ್ಟ್ ಒಂದು ವ್ಯಾಕ್ಯೂಮ್, ಎಲ್ಲೋ ಒಂದು ವ್ಯಾಕ್ಯೂಮ್ ಆದಂಗೆ ಆಯಿತು. ಏನಿದು ಸರಿ, ಇದನ್ನೇ ಎಂಥ ಬ್ಯೂಟಿಫುಲ್ ಪದನೇ ಇದೆ, ಎಂಪ್ಟಿ ನೆಸ್ಟ್ ಸಿಂಡ್ರೋಮ್ ಅಂತಾರೆ. ಇದು ಎಲ್ಲ ತಂದೆ ತಾಯಿ ಎಕ್ಸ್ಪೀರಿಯನ್ಸ್ ಮಾಡೋದು. ಮಕ್ಕಳು ದೊಡ್ಡವರಾದಮೇಲೆ, ಕಾಲೇಜ್ ಹೋದ್ಮೇಲೆ, ವರ್ಕ್ ಹೋದ್ಮೇಲೆ, ಆ ಮನೇನ, ಆ ಗೂಡನ್ನ ಬಿಟ್ಟು ಹೋದಾಗ ನೆಸ್ಟ್ ಎಂಪ್ಟಿ ನೆಸ್ಟ್ ಆಯಿತು ಅಂತ ಫೀಲ್ ಆಗ್ತಾರೆ. ಅವಾಗ ಯೋಚನೆ ಮಾಡಿದೆ, ಸಿ ಆ್ಯಸ್ ಅ ಪೇರೆಂಟ್ ನನ್ನ ಡ್ಯೂಟಿ ನನಗೆ ತಿಳಿದಿರೋದನ್ನ ಮಕ್ಳಿಗೆ ಹೇಳ್ಕೊಡೋದು. ಅದು ಬಿಟ್ಟರೆ ವಿ ಕಾಂಟ್ ಕಂಟ್ರೋಲ್ ಎನಿಬಡಿ. ವಾಟ್ ಡು ವಿ ಡೂ ನೆಕ್ಸ್ಟ್ ಅಂದಾಗ, ಸಮ್ವೇರ್ ಅಟ್ 49th year ಬರ್ತ್ಡೇನಾ, ಐ ಸೆಡ್ ಇಷ್ಟು ವರ್ಷ ಫ್ಯಾಮ್ಲಿ ಸ್ಮಾಲ್ ಸರ್ಕಲ್ ಆಫ್ ಫ್ರೆಂಡ್ಸ್ ಇತ್ತು, ಇಷ್ಟು ನಾಲೆಜ್ ಕಲ್ತಿದ್ದೀನಲ್ಲ, ವೈ ನಾಟ್ ಶೇರ್ ಇಟ್ ಟು ಅದರ್ಸ್. ಸೊ ಅವಾಗ ಮನೆಯವ್ರನ್ನ ಕರೆದು, ಗುರು ಎತ್ತಿನ ಕರೆದೆ, KT ಬಂದಿದ್ದರು. ಐ ಸೆಡ್ ಲೈಕ್ ಐ ವಾಂಟ್ ಟು ಸ್ಟಾರ್ಟ್ ಅ ಕಂಪನಿ. ಸೊ ಆಲ್ವೇಸ್ ಐ ಆಮ್ ಸೋ ಲಕ್ಕಿ ಆಯಿತಾ, ಮೊಮ್ಮಗದಿಂದ ಹಿಡಿದು ಸೊಸೆಯಿಂದ ಹಿಡಿದು ಮೈ ಚಿಲ್ಡ್ರನ್ ಆಲ್ವೇಸ್ ವೆರಿ ಎನ್ಕರೇಜಿಂಗ್. ಮನೆಯವರು ಸ್ವಲ್ಪ ಓವರ್ ಪ್ರೊಟೆಕ್ಟಿವ್. ಸೊ ಅವ್ರಿಗೇನು ಚಿಂತೆ ಇತ್ತು ಅಂದರೆ, ಅಲ್ಲಪ್ಪರು 49 ವರ್ಷ ನೀನು ಒಂದು ಇಡೀ ವರ್ಷಕ್ಕೆ ಒಂದು TV ಪ್ರೋಗ್ರಾಮ್ ಬರಲ್ಲ. ನಾನು ಎಷ್ಟೋ ಜನಕ್ಕೆ ನನ್ನ ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ನಾನು ಹೆಂಗೆ ಇದ್ದೀನಿ ಅಂತಲೂ ಸರಿ ಗೊತ್ತಿರಲಿಲ್ಲ. ಯಾವುದಾದ್ರು ಒಂದು ಇಡೀ ವರ್ಷಕ್ಕೆ ಒಂದು TV ಪ್ರೋಗ್ರಾಮಲ್ಲಿ ಒಂದು 5 ನಿಮಿಷ 10 ನಿಮಿಷ ಬಂದಿದ್ದರೆ ದೊಡ್ಡ ವಿಚಾರ. ಆವಾಗ ಸರಿ ಮನೆಯವ್ರು ಹೇಳಿದ್ರು, ನೀನು ಇಷ್ಟು ಒಂಥರ ಪ್ರೊಟೆಕ್ಟೆಡ್ ಆಗಿದೆ, ಆ್ಯಂಡ್ ಐಮ್ ವೆರಿ ಸೆನ್ಸಿಟಿವ್. ಯಾಕಂದರೆ ನಾನು ಯಾರಿಗೂ ಹಾರ್ಮ್ ಎಕ್ಸ್ಪೆಕ್ಟ್ ಮಾಡಲ್ಲ. ಯಾರಾದರೂ ಒಂದು ಚಿಕ್ಕ ಡೈಲಾಗ್ ಹೇಳ್ಬಿಟ್ರೆ 3 ದಿವಸ 4 ದಿವಸ ಆದರೂ ನಿದ್ದೆ ಬರ್ತಾಯಿಲ್ಲ. ಸೊ ಹಿ ಸೆಡ್, ನೀನು ಇಷ್ಟು ಸೆನ್ಸಿಟಿವ್ ಇದೆಯಾ, ನೀನು ಪಬ್ಲಿಕ್ಕಿಗೆ ಬರಬೇಕಂದ್ರೆ ಸ್ವಲ್ಪ ಥಿಕ್ ಸ್ಕಿನ್ ಆಗಬೇಕು. ಜನ ಏನು ಹೇಳಿದ್ರು, ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ, ಅದನ್ನೆಲ್ಲ ಈ ವಯಸ್ಸಲ್ಲಿ ಡು ಯು ವಾಂಟ್ ಟು ಫೇಸ್ ಇಟ್. ಸರಿ ಯೋಚನೆ ಮಾಡಿದೆ. ಐ ಸೆಡ್ ಇಟ್ಸ್ ಓಕೆ, ನಾನು ಹೇಳೋದ್ರಿಂದ, ನಾನು ಗೈಡ್ ಮಾಡೋದ್ರಿಂದ 10 ಜನದಲ್ಲಿ ಒಬ್ರಿಗೆ ಒಳ್ಳೇದಾಯಿತು ಅಂದರೆ ಇಟ್ಸ್ ಓಕೆ. ಸೊ ಐ ವಾಂಟ್ ಟು ಡೂ ಜಗಿ. ಎಲ್ಲೋ ಒಂದು ನನ್ನ ಡೆತ್ ಬೆಡ್ಡಲ್ಲಿದ್ದಾಗ, ನೀನು ಆಯ್ಕೆ ಮಾಡ್ಕೊಂಡಿದ್ದ ಜೀವನದ
ಪಯಣ. ನಿನ್ನ ಜರ್ನಿ ಚೆನ್ನಾಗಿತ್ತಂದರೆ ನನಗೆ ಕೊರತೆ ಬೇಡ. ಸೊ ಐ ಸ್ಟಾರ್ಟೆಡ್ ವಿತ್ ಮೈ ಓನ್ ಅರ್ನಿಂಗ್ಸ್. ಇನ್ಫ್ಯಾಕ್ಟ್ ದಿಢೀರಂತ ಐ ವೆರಿ ಇಂಪಲ್ಸಿವ್. ಸೊ ನಾನೀಗ ಸ್ಟಾರ್ಟ್ ಮಾಡ್ತೀನಿ ಅಂದ್ಕೊಂಡಾಗ ಮನೆಯವ್ರ ಸಪೋರ್ಟ್ ತೊಗೊಂಡ್ರು ನಾನು ಬೇಡ ಅಂತೀನಿ. ಯಾಕಂದರೆ 1 ಸೆಕೆಂಡ್ ಆಗಲ್ಲ ಅವ್ರ ಹತ್ರ ಸರಿ ನನಗಿದು ಮಾಡಿಕೊಡು ಅದು ಮಾಡಿಕೊಡು ಅಂತ ಕೇಳೋಕ್ಕೆ. ಆದರೆ ಅದು ನನ್ನ ಬ್ಲಡ್, ನನ್ನ ಸ್ವೆಟ್ಟಿಂದ ನಾನು ಮಾಡಿದಾಗ, ಮನೆಯವ್ರು ಇಷ್ಟು ದುಡಿತಾ ಇದ್ದಾರೆ ಅಂದರೆ ನಾನು ಇಷ್ಟೇ ದುಡಿದ್ರು, ಇಷ್ಟರಲ್ಲೇ ನಾನು ಏನಾದರೂ ಮಾಡಿದ್ರೆ ಅದು ಕೊಡೋಂಥ ಸಂತೋಷ ಯಾವುದಿಲ್ಲ. ಈ ಮಾತು ಎಷ್ಟು ಸತ್ಯ ಅಂದರೆ, ನನ್ನ ಫಸ್ಟ್ ಕ್ಲೈಯೆಂಟ್ಸ್ ಯಾರಿದ್ರು, ನಾನು ಸಂಜಯ್ ನಗರಲ್ಲಿ ಆಫೀಸ್ ಸ್ಟಾರ್ಟ್ ಮಾಡಿದೆ. ಮನುಷ್ಯನ ಜೀವನದಲ್ಲಿ 2 ಕಾಲಾವಧಿಗಳು. ನಾವು ಸ್ಕೂಲು ಕಾಲೇಜಸ್ಸಲ್ಲಿ ಓದುವಾಗ ಪ್ರಾಕ್ಟಿಕ್ಯಾಲಿಟಿಯಲ್ಲಿ ಒಂದಷ್ಟು ಕಲಿತಾ ಹೋಗ್ತೀವಿ. 2ನೇ ಕಾಲಾವಧಿ 50 ವರ್ಷ ದಾಟಾದಮೇಲೆ ಈಗ ಏನೇನು ಮಾತಾಡ್ಕೊಳ್ತಾರೆ ನಿಮ್ಮ ಕಿವಿಗೂ ಬೀಳುತ್ತೆ. 50 ವರ್ಷ ಆದ ತಕ್ಷಣ ಇನ್ನೇನಪ್ಪ ಇದೆ, ಜೀವನ ಎಲ್ಲ ಮುಗಿದೋಗಿದೆ ಅನ್ನೋ ಅಂಥ ಒಂದು ನಿರಾಶಾದಾಯಕ ಮಾತುಗಳು. ಈಗಷ್ಟೇ ಎಕ್ಸಾಂಪಲ್ಗಳು ಕೊಟ್ರಿ. ನಿಮಗೆ ಯಾವ ಪಾಯಿಂಟಲ್ಲಿ ಅನ್ನಿಸ್ತು ನಾನು 50 ವರ್ಷ ದಾಟಿರೋ ಮಹಿಳೆಯರನ್ನ ನಾನು ಪ್ರೋತ್ಸಾಹಿಸಬೇಕು ಅಂತ? ಆ ಥಾಟ್ ಪ್ರೋಸೆಸ್ಸು ಹೇಗೆ ಸೃಷ್ಟಿಯಾಯಿತು? ಐ ಥಿಂಕ್ ನನ್ನ ಲೈಫ್, ನನ್ನ ಫ್ರೆಂಡ್ ಸರ್ಕಲ್ ಇರ್ಬೋದು, ವೆನ್ ಐ ಸಿ ದ ಅದರ್ ಕ್ಲೈಯೆಂಟ್ಸ್ ಹೂ ಕಮ್, ಆ್ಯಂಡ್ ಇದು ಆ್ಯಕ್ಚುಲಿ ತಪ್ಪು ವೇ ವಿ ಥಿಂಕ್ 50 ಯಂಗ್ಸ್ಟರ್ಸ್ ಏನಾಗ್ಬಿಟ್ಟಿದೆ ಕಾರ್ತಿಕ್, ಲೋನ್ಲಿನೆಸ್. ಎಲ್ಲರೂ ಸೋಷಲಿ ಕನೆಕ್ಟೆಡ್ ಇದ್ದಾರೆ ವಿನಃ ಪರ್ಸ್ನಲ್ ಕನೆಕ್ಟ್ ಇಲ್ಲ. ಸೊ ಯಂಗ್ ಪೀಪಲ್, ಬಾಯ್ಸ್ ಇರ್ಬೋದು, ಗರ್ಲ್ಸ್ ಇರ್ಬೋದು, ಹಾರ್ಡ್ಲಿ ಏಜ್ ಆಫ್ 20-21 ನಮ್ಮವ್ರಂತ ಇಲ್ಲ. ಮತ್ತು ಅವರ ಇಡೀ ಪರ್ಸ್ನಾಲಿಟಿನ ಯಾವುದೋ ಒಂದು ಫೋಟೋ ಹಾಕ್ತಾರೆ, ಅದಕ್ಕೆ ಎಷ್ಟು ಲೈಕ್ಸ್ ಬಂತು, ಕಮೆಂಟ್ಸ್ ಬಂತು, ಅದರ ಮೇಲೆ ಅವರ ವ್ಯಕ್ತಿತ್ವನ ಅವರು ಈಕ್ವಲ್ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಕಾರಣಕ್ಕೆ, ಲೆಟಸ್ಸೇ ನೀವು ತುಂಬ ಚೆನ್ನಾಗಿರೋದು ಯಾವುದೋ ಒಂದು ಪೋಸ್ಟ್ ಹಾಕಿದ್ರಿ, ನಿಮ್ಮ ಎಕ್ಸ್ಪೆಕ್ಟೇಷನ್ ಓಕೆ ಐ ಹ್ಯಾವ್ ಒಂದು 3000 ಫ್ರೆಂಡ್ಸ್ ಇದ್ದಾರೆ, ಅಟ್ಲೀಸ್ಟ್ ಇದಕ್ಕೊಂದು 50 ಕಮೆಂಟ್ ಅಥವಾ ಲೈಕ್ ಬರಬೇಕು ಅಂದ್ಕೊಂಡಿರ್ತೀರ. ಅವತ್ತು ಪ್ರಪಂಚದಲ್ಲಿ ಏನೋ ಒಂದು ಅನಾಹುತ ಆಗಿರ್ಬೋದು, ತುಂಬ ಒಳ್ಳೆಯದಾಗಿರ್ಬೋದು, ಯಾವುದೋ ಕ್ರಿಕೆಟ್ ಮ್ಯಾಚ್ ಇರ್ಬೋದು, ನಿಮ್ಮ ಪೋಸ್ಟ್ ಜನ ನೋಡದೇ ಇರ್ಬೋದು, ಅದಕ್ಕೆ ನೀವು ಅಂದ್ಕೊಂಡಿರೋದು ಬರದೇ ಇರ್ಬೋದು. ಎಷ್ಟು ಡಿಪ್ರೆಷನ್ಗೆ ಹೋಗ್ತಾರೆ ಗೊತ್ತಾ? ನಾನು ಈ ಭೂಮಿಯಲ್ಲಿ ಹುಟ್ಟಿರೋದಕ್ಕೆ ನಾನೇನು ಅನ್ನೋದನ್ನ ಗುರುತು ಪರಿಚಯ ಇಲ್ಲದೆ ಇರೋರು ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಕೊಡೋದಕ್ಕೆ, ನೀವು ನಿಮ್ಮ ವ್ಯಕ್ತಿತ್ವ, ನಿಮ್ಮ ಸಂತೋಷ, ಅದಕ್ಕೆ ದಾರಿ ಹರಿದ್ರೆ ಹೇಗೆ? ಹ್ಯಾಪಿನೆಸ್, ಎವ್ರಿ ಹ್ಯೂಮನ್ ಬೀಯಿಂಗ್ ಈ ಪ್ರಪಂಚದಲ್ಲಿ ಹುಟ್ಟಿರೋದು ಏನಕ್ಕಂದರೆ ಸಂತೋಷವಾಗಿರೋದಕ್ಕೆ. ಸಂತೋಷ ಒಬ್ಬೊಬ್ರಿಗೆ ಒಂದೊಂದರಲ್ಲಿ ಸಿಗುತ್ತೆ. ಒಬ್ರಿಗೂ ಸಂಗೀತ ಇರ್ಬೋದು, ಒಬ್ರಿಗೂ ದೇವ್ರ ನಾಮದಲ್ಲಿ ಇರ್ಬೋದು, ಆ್ಯಥ್ಲೆಟ್ಸ್ ಇರ್ಬೋದು, ವರ್ಕ್ ಇರ್ಬೋದು. ನನ್ನ ಸಂಸಾರವನ್ನು ನಾನು ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೇನೆ, ಎಷ್ಟು ಚೆನ್ನಾಗಿ ನನ್ನ ಮಕ್ಕಳು ನೋಡ್ಕೋತೀನಿ. ಪ್ರತಿಯೊಬ್ಬರಿಗೂ ಸಂತೋಷ ಅನ್ನೋದು ಬೇರೆ. ಆ ಸಂತೋಷದ ಬೀಗ ದಯವಿಟ್ಟು ಬೇರೆಯವ್ರ ಕೈಗೆ ಕೊಡಬೇಡಿ. ಯಾವುದೇ ಫೀಲ್ಡಲ್ಲಿರಲಿ, ನಿಮ್ಮ ಒಂದು ಆಯುಧ ಈಸ್ ಯೋರ್ ಕೀ ಟು ಹ್ಯಾಪಿನೆಸ್. ಅದನ್ನು ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ ಒಂದು ಗೃಹಿಣಿ, ಇಷ್ಟು ಕಷ್ಟಪಟ್ಟು ಏನೋ ಅಡುಗೆ ಮಾಡಿರ್ತಾರೆ, ಭಾನುವಾರ ಎಲ್ಲ ಬರ್ತಾರಂತ. ಏನು ಮಾಡ್ತಾರೆ ಬೇರೆಯವರೆಲ್ಲ? ಕಾಲೇಜ್ಗೆ ಹೋಗಿರ್ತಾರೆ, ವರ್ಕ್ಗೆ ಹೋಗಿರ್ತಾರೆ, ಭಾನುವಾರ ಅವ್ರಿಗೂ ಒಂದು ರಿಲ್ಯಾಕ್ಸಿಂಗ್ ಟೈಮಾ? ಅಯ್ಯೋ ಯಾರು ಏನು ಕೆಲಸ ಮಾಡ್ತಾರಂತ, ಏನು ಅಮ್ಮ ಮಾಡಿರ್ತಾರೋ ಅಥವಾ ಯಾರು ತಂದೆ ಅಪ್ಪ ಅಡುಗೆ ಮಾಡಿರ್ತಾರೋ, ಯಾರು ಅಡುಗೆ ಮಾಡಿರ್ತಾರೋ, ಊಟ ಮಾಡಿಬಿಟ್ಟು ಎಷ್ಟೋ ಜನ ಎತ್ಕೊಂಡು ಹೋಗಿ ಪ್ಲೇಟ್ಸು ಒಳಗಿಡಲ್ಲ, ಮತ್ತು ಚೆನ್ನಾಗಿದೆ ಅಂತ ಒಂದು ಮಾತು ಹೇಳಲ್ಲ. ಎಷ್ಟರ ಮಟ್ಟಿಗೆ ಪಾಪ ಮಾಡಿದವ್ರಿಗೆ ಒಂದು ದುಃಖ ಆಗುತ್ತೆ ಅಂದರೆ, ನೀವು ನೋಡಿ, ನೀವು ಯೋಚನೆ ಮಾಡಿ, ಯಾವುದೇ ಒಂದು ಸ್ನೇಹಿತರು ಫಾರ್ ಎಕ್ಸಾಂಪಲ್ ಲೈಕ್ 1 ನಿಮಿಷ ಅಂತ ಹಿಂಗೆ ಕೊಟ್ಟಿದ ತಕ್ಷಣ ಥ್ಯಾಂಕ್ ಯು ಮೇಡಮ್ ಅಂತೀರಾ ಅಲ್ವಾ? ಐ ಆಮ್ ಸೇಯಿಂಗ್, ಇಲ್ಲಿರೋದು ನಾನು ಹಿಂಗೆ ಒಂದು ಕೈಗೆ ಕೊಟ್ಟಿದ್ದ ಕೂಡಲೇ ಥ್ಯಾಂಕ್ ಯು ಅಂತೀರಾ. ಬರೀ ಗುರ್ತಿರೋರಲ್ಲ. ಈಗ ನೀವೆಲ್ಲೋ ಹೋಗ್ತಾ ಮೆಟ್ರೋಲಿ ಯಾರಿಗೋ ಒಂದು ಏನೋ ಆಯಿತು, ಹಿಂಗೆ ಅಂದಿದ ತಕ್ಷಣ ಅವ್ರು ಸ್ಟ್ರೇಂಜರ್ ಥ್ಯಾಂಕ್ ಯು ಅಂತೀರಾ. ಆದರೆ ಇಷ್ಟು ಕಷ್ಟಪಟ್ಟು ನಿಮ್ಮ ಮನೇಲಿ ನಿಮ್ಮ ತಂದೆ ತಾಯಿ ಇರ್ಬೋದು, ನಿಮ್ಮ ಅಕ್ಕ ತಂಗಿರಿ ಇರ್ಬೋದು, ಏನೋ ಒಂದು ಮಾಡಿದ್ರೆ ಯಾಕೆ ಥ್ಯಾಂಕ್ಸೇ ಹೇಳಲ್ಲ? ಫಾರ್ ಗ್ರಾಂಟೆಡ್ ಅಲ್ವಾ? ಅಮ್ಮ ಯಾವತ್ತಿದ್ರೂ ಅಡುಗೆ ಮಾಡ್ತಾರೆ, ಒಂದು ಅಮ್ಮ ಎಷ್ಟು ಚೆನ್ನಾಗಿತ್ತಮ್ಮ ಇವತ್ತು ಅಂದರೆ ಅಷ್ಟವರ್ ಕಷ್ಟಪಟ್ಟಿದ್ದು ಒಂದೇ ಸೆಕೆಂಡ್ ಗೊಟ್ಟೋಗುತ್ತೆ ಕಾರ್ತಿಕ್. ಜಾಸ್ತಿ ಕೇಳಲ್ಲ ನಾವು ಯಾರು. ಬಟ್ ಆ ಸಿಂಪಲ್ ಒಂದು ಸ್ಮಾಲ್ ವರ್ಡ್ ಅಪ್ರಿಸಿಯೇಷನ್, ಇಟ್ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಇನ್ ದಿಸ್ ವರ್ಲ್ಡ್. ಐ ರಿಯಲೈಸ್ಡ್ ಯಂಗ್ಸ್ಟರ್ಸು ಪಾಪ ಡಿಪ್ರೆಷನಲ್ಲಿದ್ದಾರೆ, ಮಾತು ಕೇಳೋರು ಯಾರೂ ಇಲ್ಲ. ದೆನ್ ಐ ಥಾಟ್ ವೈ ನಾಟ್ ಶೇರ್ ಜೀವನದ ಅನುಭವಗಳನ್ನ. ಈಗ ನನಗೆ ಇಷ್ಟ ಇದೆಯೋ ಇಲ್ವೋ ಟು ಕಮ್ ಟು ದ ಲೈಮ್ ಲೈಟ್. ಮನೆಯವರು ಇಷ್ಟು ವರ್ಷ ಒಂದು ಪಬ್ಲಿಕ್ ಫಿಗರ್ ಆಗಿರೋದಕ್ಕೆ ಎಲ್ಲೋ ನಾವೇನಾದರೂ ಅಂದರೆ ಒಂದಷ್ಟು ಒಂದು ಸ್ಮಾಲ್ ಹೌದಾ ಅಂತ ಕೇಳುವಷ್ಟು ಒಂದು ಇದೆ, ನಮಗೆ ಅದೊಂದು ಸ್ಮಾಲ್ ಸರ್ಕಲ್ ಆಫ್ ಪೀಪಲ್ ಇದೆ.
ಯಾಕೆ ಅದನ್ನು ಪಾಸಿಟಿವ್ ಆಗಿ ಬಳಸಬಾರ್ದು? ಸೊ ಈ ಒಂದು ಪಾಯಿಂಟಲ್ಲಿ ಸ್ಟಾರ್ಟ್ ಮಾಡಿದಾಗ, ಈಗ ನನ್ನಲ್ಲಿ ಒಂದು ಸ್ಮಾಲ್ ಗ್ರೂಪ್ ಪ್ರೋಗ್ರಾಮ್ ನಡೆಸ್ತೀನಿ, 30 ದಿವಸದ ಪ್ರೋಗ್ರಾಮ್. ಆ ನ್ಯೂಟ್ರಿಷನ್ ಪ್ರೋಗ್ರಾಮ್ ಅಂತ ಹೆಸರಲ್ಲ, ಅದು ಟ್ರಾನ್ಸ್ಫಾರ್ಮೇಷನ್ ಪ್ರೋಗ್ರಾಮ್. ಯಾಕಂದರೆ ಆ ಪ್ರೋಗ್ರಾಮಲ್ಲಿ ನಾನು HR ಆಗಿ ವರ್ಕ್ ಮಾಡ್ತಾ ಇದ್ದಲ್ಲ, ಯಾವ ಥರ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ನೋ ಅದೇ ನಿಟ್ಟಿನಲ್ಲಿ ಇವತ್ತು ಹಳ್ಳಿಯಲ್ಲಿ ಇರೋರು ಸ್ಮಾರ್ಟ್ ಗೋಲ್ಸ್ ಅಂದರೆ ಹೇಗೆ ಮಾಡ್ಕೋಬೇಕು, ಹೌ ಡು ಯು ಫೋಕಸ್, ಏನು ಮಾಡಬೇಕಂತ ಅವ್ರಿಗೂ ಅರ್ಥ ಆಗಂಗೆ ಎವ್ರಿಥಿಂಗ್. ಕಾರ್ತಿಕ್, ನಾನು ಮಾಡೋದು ನನಗೆಲ್ಲೋ ಅಂಜಿಕೆ ಇರಬಾರ್ದು ಯಾರಾದರೂ ನನಗೆ ರೀಚ್ ಔಟ್ ಮಾಡೋದಕ್ಕೆ. ಸೊ ನಾವೇನು ಮಾಡಿದ್ದೀವಿ, ಪ್ರತಿಯೊಂದು ನಮ್ಮ ಕಂಪ್ನಿಯಿಂದ ಯಾರಿಗೇನೇ ಮಾತಾಡೋದು, ಫಸ್ಟ್ ರೂಲ್ ಇಸ್ ನಮ್ಮ ಕಂಪ್ನಿಗೆ ಯಾರೇ ಕೆಲಸಕ್ಕೆ ಸೇರಿದ್ರು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಯಾಕಂದರೆ ಒಂದು ಹಳ್ಳಿಯಿಂದ ನನಗೆ ಕಾಲ್ ಮಾಡಿದ್ರು, ಅವರು ಹೆಸಿಟೇಟ್ ಮಾಡಬಾರ್ದು ಮಾತಾಡೋದಕ್ಕೆ. ಸೊ ಅವರ ಭಾಷೆಯಲ್ಲಿ ಕಮ್ಯುನಿಕೇಟ್ ಮಾಡಿದ್ರೆ ತಾನೇ. ಪ್ರತಿಯೊಂದು ಡಯಟ್ ಚಾರ್ಟು ನಾವು ಕನ್ನಡದಲ್ಲಿ ಕೊಡ್ತೀವಿ, ಇಂಗ್ಲೀಷಲ್ಲೂ ಕೊಡ್ತೀವಿ. ಸೊ ಯಾವ ಮಟ್ಟಕ್ಕೆ ಒಂದು ಮನುಷ್ಯನಿಗೆ ಏನೋ ಒಂದು ಕ್ವೆಶ್ಚನ್ ಮಾರ್ಕ್ ಇರುತ್ತೆ ಅಲ್ವಾ, ಆದಷ್ಟು ಅಷ್ಟು ಕ್ವೆಶ್ಚನ್ ಮಾರ್ಕ್ಸ್ನ ಆನ್ಸರ್ ಬರ್ತಾ ಇದ್ದೀನಿ. ಆ್ಯಂಡ್ ಐ ಫೈಂಡ್ ಇಟ್ ಈಸ್ ಆ್ಯಕ್ಚುಲಿ ಮೇಕಿಂಗ್ ಅ ಡಿಫ್ರೆನ್ಸ್. ಯಾಕಂದರೆ ಎಲ್ಲೋ ಹೋದಾಗ ಪೀಪಲ್ ಮೀಟ್ ಮಾಡಿದಾಗ, ಮೇಡಮ್ ನೀವು ಎಷ್ಟು ಚೆನ್ನಾಗಿ ಇನ್ನೂ ಓದ್ತಾ ಇದ್ದೀರಲ್ವ, ನಾನು ಈಗ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈಗ ಐ ಆಮ್ ಜಸ್ಟ್ ಡೂಯಿಂಗ್ ಮೈ MSc 2 ಸೆಮಿಸ್ಟರ್ಸ್ ಮುಗಿಸಿದ್ದೀನಿ. ಆ್ಯಕ್ಚುಲಿ ಇದು ಯಾವಾಗ ಸ್ಟಾರ್ಟ್ ಆಯ್ತು ಅಂದರೆ, ಮನೆಯವ್ರು ರಾಜ್ಯಸಭಾ ಆದಾಗ ನಾವು ಡೆಲ್ಲಿಗೆ ಹೋದ್ವಿ 4 years ಬ್ಯಾಕ್. ಅವಾಗ ದೆನ್ ಆಫ್ಟರ್ಸ್ ಹಿ ವಾಸ್ ಟೆಲ್ಲಿಂಗ್, ರಾಜ್ಯಸಭಾ ಬಂದು ನಾಮಿನೇಟೆಡ್ ಅಲ್ವಾ ಪರು, 6 yearsಗೆ ಐ ವಿಲ್ ಬಿ ರಾಜ್ಯಸಭಾ ಅಂದಾಗ, ದೆನ್ ಐ ವಾಸ್ ಟೆಲ್ಲಿಂಗ್ ಹಿಮ್, ನೀನು 6 yearsವರೆಗೂ ರಾಜ್ಯಸಭಾ ಇರ್ತೀಯ. ಮತ್ತು ನನಗೂ ಅವ್ರಿಗೂ ಕಾಂಪಿಟೇಷನ್ ಸ್ಪಿರಿಟ್ ಆಯಿತಾ, ಯಾಕಂದರೆ ಭೇಟಿ ಆಗಿದ್ದು ವಾಟ್ ಅಟ್ ದ ಏಜ್ ಆಫ್ 13-14 ಅಲ್ವಾ. ಈಗ ಇಬ್ರಿಗೂ ವಯಸ್ಸಾಗಿದ್ರು, ಅದು ಇನ್ನೂ ನಮ್ಮ ಮೈಂಡಿಗೆ ಹೋಗಿಲ್ಲ. ಅವ್ರು 63, ನಾ 57, ಇನ್ನೂ ಏನೋ ಚಿಕ್ಕ ಹುಡುಗ್ರ ಥರ. ಸೊ ದೆನ್ ಆಫ್ಟರ್ಸ್, ನೀನು 6 yearsವರೆಗೂ ರಾಜ್ಯಸಭಾ, ನಾನು ಅಷ್ಟರಲ್ಲಿ ನಾನೇನಾದರೂ ಮಾಡಬೇಕು, ಏನು ಮಾಡಬೇಕು ಅಂದರು. ದೆನ್ ಐ ವಾಸ್ ಥಿಂಕಿಂಗ್, ನಾನು ಆರ್ಕಿಟೆಕ್ಟ್, ಇಂಜಿನಿಯರು, ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನಿಸ್ಟು, innumerable international certifications in nutrition, then I am ಡಯಾಬಿಟೀಸು ಎಜುಕೇಟರು, ಅದರಲ್ಲಿ ಡಿಪ್ಲೊಮಾ ಮಾಡ್ಕೊಂಡಿದ್ದೀನಿ. ನಾನು ಹೇಳಿದೆ ಪಕ್ಕ ಡಿಗ್ರಿ ಮಾಡ್ಕೋತೀನಿ ಅಂದ್ಬಿಟ್ಟು. ಸೊ 6 years ಟೈಮ್ ತೊಗೊಂಡೆ. ಏನಂತ, ಐ ವಾಂಟ್ ಟು ಡೂ ಮೈ BSc ಆ್ಯಂಡ್ MSc ಇನ್ ನ್ಯೂಟ್ರಿಷನ್ ಆ್ಯಂಡ್ ಡಯಟಿಕ್ಸ್ ತಗೊಂಡು ಐ ಫಿನಿಶ್ ಮೈ BSc. MSc ಆಲ್ರೆಡಿ 1 year ಆಯಿತು. ನನ್ನ ಮನೆಯವ್ರಿಗೆ ಹೇಳ್ತಾ ಇದ್ದೆ, ನೀನು ರಾಜ್ಯಸಭೆಗಿಂತ ಮುಂಚೆ ನಾನೇ ಕಂಪ್ಲೀಟ್ ಮಾಡ್ತೀನಂತ. ದ ಥಿಂಗ್ ಇಸ್, ಹೆಲ್ತಿ ಕಾಂಪಿಟಿಷನ್ ಬೇಕು. ಅದು ಮಕ್ಕಳ ಜೊತೆ ಇರ್ಬೋದು, ಬಟ್ ಇನ್ ಅ ಹೆಲ್ತಿ ವೇ. ಅದು ಅಸೂಯೆ ಇರಬಾರ್ದು. ಯಾಕಂದರೆ ಈಗ ಹೆಲ್ತಿ ಕಾಂಪಿಟೇಷನ್ ಯಾಕೆ ಬೇಕು ಅಂದರೆ, ಎಷ್ಟೊಂದು ಸರಿ ಗೊತ್ತಿಲ್ಲದಂಗೆ ನನಗೆ ಚೂರು ಅನ್ನತ್ತೆ. ಯಾಕಂದರೆ ಮನೆಯವ್ರು ಒಂದು ಪೋಸ್ಟ್ ಹಾಕಿದ್ರೆ ಹಿಂಗೆ ಹೋಗ್ತಾ ಇರುತ್ತೋ, ನಾನು ಅವ್ರು ಒಂದು ಫೋಟೋ ಹಾಕ್ಬಿಟ್ಟು ಇಷ್ಟು ಬರೆದಿರ್ತಾರೆ, ನಾನ್ ಸ್ಟಾಪ್ ಹೋಗುತ್ತೆ. ನಾನು 60 ಸೆಕೆಂಡ್ ಏನು ಮಾತಾಡ್ತೀನೋ ಅದಕ್ಕೆ 6 hour ರಿಸರ್ಚ್ ಮಾಡಿರ್ತೀನಿ. ಈ ಪಾಯಿಂಟ್ ಹೇಳಬೇಕು. ಸರಿ, ಎಲ್ಲ ಈ ರಿಸರ್ಚ್ ಎಲ್ಲ ಸ್ಟಡೀಸ್ ಇಂಗ್ಲೀಷಲ್ಲಿ ಇರುತ್ತೆ. ನಾನು ಅದನ್ನು ಕನ್ನಡದಲ್ಲೂ ಐ ಕಾಂಟ್ ಟೆಲ್ ಫುಲ್ ಇಂಗ್ಲೀಷ್. ಯಾರಿಗೂ, ನನಗೆ ಆ ನ್ಯೂಟ್ರಿಷನ್ ಫೀಲ್ಡಲ್ಲಿ ಇರೋರ್ಗೆ ಅರ್ಥ ಆಗುತ್ತೆ, ಕಾಮನ್ ಮ್ಯಾನ್ಗೆ ಹೇಗೆ ಅರ್ಥ ಆಗುತ್ತೆ. ಸೊ ಅವ್ರಿಗೂ ಅರ್ಥ ಆಗಂಗೆ ಇರಬೇಕು, ಪಾಯಿಂಟರೇ ಇರಬೇಕು. ನಾನು ಇಷ್ಟೆಲ್ಲ ಎಫರ್ಟ್ ಹಾಕಿರ್ತೀನಿ, ಹಾರ್ಡ್ಲಿ ಒಂದು ಸ್ವಲ್ಪ ಲೈಕ್ಸ್ ಬಂದಿವೆ. ನೀನು ಹಾಕಿದೆಲ್ಲ ಬರದೆ ಪರು, ಅದೆಲ್ಲ ನೋಡಬಾರ್ದು ಪರು. ನಿನ್ನ ಇಂಟೆನ್ಷನ್ ಏನು, ನಾನು ಹೇಳೋದು ಜನಕ್ಕೆ ತಲುಪಬೇಕು, ಒಳ್ಳೇದಾಗಬೇಕಂತಲ್ಲ, ಬಿಡು ಅಂತ ಅನ್ನಕ್ಕೆ. ಓಕೆ, ಸಿ ಐ ಆಮ್ ವೆರಿ ಓಪನ್, ಆಯಿತಾ. ಸೊ ಇಟ್ ಈಸ್ ಲೈಕ್ ದ್ಯಾಟ್, ಇಟ್ ಹ್ಯಾಪನ್ಸ್. ಬಟ್ ಒಂದೇನೆಂದರೆ, ಇಟ್ ಈಸ್ ನಾಟ್ ದ ನಂಬರ್ ಆಫ್ ನನ್ನ ಕಂಪ್ನಿಗೆ ಎಷ್ಟು ಕ್ಲೈಂಟ್ಸ್ ಬಂದರು, ಅದೆಲ್ಲ ಸಕ್ಸಸ್ ಅಲ್ಲ ಕಾರ್ತಿಕ್. ನನ್ನ ಪ್ರಕಾರ ನಾವು ನಡೆದು ಬಂದಂಥ ಕಷ್ಟದ ಹಾದಿ ಇರ್ಬೋದು, ನಾವು ಓವರ್ಕಮ್ ಮಾಡಿದಂಥ ಚಾಲೆಂಜಸ್ ಇರ್ಬೋದು, ಅದನ್ನು ಹಂಚ್ಕೊಂಡಾಗ ಬೇರೆಯವರು ಆ ಪರಿಸ್ಥಿತಿಯಲ್ಲಿ ಇರೋರು, ಇಲ್ಲ ಅವ್ರಿಗೂ ಆ ಕಷ್ಟಗಳಿತ್ತು, ಇವತ್ತು ನೋಡಿ ಚೆನ್ನಾಗಿದ್ದಾರೆ, ನಾವು ಖಂಡಿತವಾಗ್ಲೂ ಚೆನ್ನಾಗಿರ್ತೀವಂತ ಒಂದು ಭರವಸೆ ಮೂಡಿಸಿದ್ರೇ ಸಾಕನ್ಸುತ್ತೆ. ಐ ಥಿಂಕ್ ದಟ್ ಈಸ್ ಸೋ ಇಂಪಾರ್ಟೆಂಟ್ ಇನ್ ಲೈಫ್. ಒಂದು ಸಲ ಮನೇಲಿ ಕೂತ್ಕೊಂಡು TV ಚಾನಲ್ಸು ಚೇಂಜ್ ಮಾಡೋವಾಗ ನಿಮ್ಮದೊಂದು ಕುಕ್ರಿ ಶೋ ನಡೀತಾ ಇರುತ್ತೆ. ನಾನು ಸುಮ್ಮನೆ ಹಾಗೆ ಸ್ಟಾಪ್ ಮಾಡ್ತೀನಿ, ಏನು ಮಾಡ್ತಾ ಇದ್ದಾರೆ ಅಡುಗೆ ಅಂತ. ನೀವು ಒಂದು ವೆಜ್ ಸಲಾಡ್ ಮಾಡ್ತಾ ಇರ್ತೀರ. ನನ್ನ ಮನಸ್ಸಲ್ಲಿ ಒಂದು ಥಾಟ್ ಬರುತ್ತೆ, ಯೋಚನೆ ಬರುತ್ತೆ, ತರಕಾರಿ ಕಟ್ ಮಾಡಿ ಹಾಕಿದ್ರೆ ಆಯ್ತಲ್ಲ, ವೆಜ್ ಸಲಾಡ್ ರೆಡಿ ಆಗುತ್ತೆ, ಇದರಲ್ಲಿ ಏನು ಸ್ಪೆಷಾಲಿಟಿ ಹುಡುಕೊಂಡಿದ್ದಾರೆ ಅಂತ. ನೋಡ್ತಾ 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 ಗೊತ್ತಾಗುತ್ತೆ ನೀವೇನು ಮಾಡ್ತಾ ಇದ್ದೀರಾ ಅಂತ. ಈ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ದೊಡ್ಡದನ್ನು ಹುಡುಕೋದು ಕೂಡ ಒಂದು ಸವಾಲು. ನಾವು ಈ ಸಂದರ್ಭದಲ್ಲಿ ಅದನ್ನು ಅಳವಡಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇದೆಯಾ? ಖಂಡಿತವಾಗ್ಲೂ. ಯಾಕೆ ಅಂತ ಹೇಳ್ತೀನಿ. ಆ್ಯಂಡ್ ನಾವು ಯಾವುದೇ ಒಂದು ಬದಲಾವಣೆ ಮಾಡಿಕೊಡುವಾಗ
ಡೋಂಟ್ ಗೆಟ್ ಇನ್ಫ್ಲೂಯೆನ್ಸ್ಡ್ ಬೈ ಸೋಷಿಯಲ್ ಮೀಡಿಯಾ. ಯಾಕೆ ನಾ ಹೇಳ್ತೀನಂದರೆ, ಈಗ ಯಾವುದೋ ಒಂದು ಇನ್ಫ್ಲೂಯೆನ್ಸರ್ ಯಾವುದೋ ಒಂದು ಪರ್ಟಿಕ್ಯುಲರ್ ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ತಾರೆ ಅಂತ ಇಟ್ಕೊಳ್ಳಿ. ಎಲ್ಲ ಕಡೆ ಇನ್ಫಾರ್ಮೇಷನ್ ಇದೆ, ರಿಸರ್ಚ್ ಮಾಡಿ ನಿಮಗೆ ಅದು ಸೂಟ್ ಆಗತ್ತೆ ಅಂತ ತಿಳ್ಕೊಳ್ಳಿ. ಯಾಕಂದರೆ ಒಂದು ಫಾರ್ಮುಲಾ ಇಲ್ಲ ಫಾರ್ ಹೆಲ್ತ್ ಆ್ಯಂಡ್ ವೆಲ್ನೆಸ್. ಒಬ್ರಿಗೆ ಸೂಟ್ ಆಗಿದ್ದ ಕೂಡಲೇ ಎಲ್ಲರಿಗೂ ಸೂಟ್ ಆಗಬೇಕು ಅನ್ನೋದಿಲ್ಲ. ವೆರಿ ಸಿಂಪಲಾಗಿ ಅರ್ಥ ಆಗಂಗೆ ಒಂದು ಉದಾಹರಣೆ ಕೊಡಬೇಕು ಅಂದರೆ, ಈಗ ಸಾಕಷ್ಟು ಜನ ಬೆಳಗ್ಗೆದ್ದಾಗ ಡಯಾಬಿಟೀಸ್ ಅವ್ರದ್ದು ತಗೊಳ್ಳೋಣ. ಸಾಕಷ್ಟು ಜನ ಬೆಳಗ್ಗೆದ್ದಾಗ ರಾತ್ರಿನೇ ಒಂದು ಸ್ಪೂನ್ ಮೆಂತ್ಯ ನೆನೆಸಿರ್ತಾರೆ. ಬೆಳಗ್ಗೆ ಮೆಂತ್ಯನೋ ಅಥವಾ ಬೆಂಡೆಕಾಯಿ ನೀರಲ್ಲಿ ಹಾಕಿರ್ತಾರೆ. ಅವ್ರಿಗೆ ಖುಷಿ ಕೊಡೋಂಥದ್ದು ಏನೋ ಒಂದು ಮಾಡಿರ್ತಾರೆ. ಆ್ಯಂಡ್ ಬೆಳಗ್ಗೆ ಎದ್ದಿದ್ದ ಕೂಡಲೇ ಆ ಮೆಂತ್ಯದ ನೀರು ತಗೋತಾರೆ. ನೌ ದಿಸ್ ಈಸ್ ವೆರಿ ಗುಡ್. ಖಂಡಿತವಾಗ್ಲೂ ಸ್ಟಾರ್ಟಿಂಗ್ ಯೋರ್ ಡೇ ಈ ಥರ ಒಂದು ಡಯಾಬಿಟಿಕ್ ಫ್ರೆಂಡ್ಲಿ ಡ್ರಿಂಕ್ ಜೊತೆಗೆ ವೆರಿ ಹೆಲ್ತಿ. ಆದರೆ ಸೋ ಇಂಪಾರ್ಟೆಂಟ್ ದಿಸ್ ಇಸ್, ಒಂದು ವೇಳೆ ನಮ್ಮ ಶುಗರ್ ಲೆವೆಲ್ ನೆನ್ನೆ ನೈಟ್ ಲೆಟಸೇ ನಮ್ಮ ಡಿನ್ನರ್ ನಾವು ಸರಿಗೆ ಊಟ ಮಾಡಿಲ್ಲ, ಏನೋ ಒಂದಾಯಿತು, ಏನೋ ಸುಸ್ತಿದ್ವಿ, ಸರಿಗೆ ಊಟ ಮಾಡಿಲ್ಲ, ಔಷಧಿ ಮಾತ್ರ ಎಷ್ಟು ತೊಗೋಬೇಕೋ ಡಯಾಬಿಟಿಕ್ ಔಷಧಿ ತೊಗೊಂಡು ಮಲ್ಕೊಂಡ್ವಿ ಅಂತ ಇಟ್ಕೊಳ್ಳಿ. ಬೆಳಗ್ಗೆ ನಾವು ಎದ್ದಾಗ ನಮ್ಮ ಫಾಸ್ಟಿಂಗ್ ಶುಗರ್ ಆಲ್ರೆಡಿ ಲೋ ಇರ್ಬೋದು. ನಾರ್ಮಲಾಗಿ ನಿಮ್ಗೆ ಬಂದು 80-90 ಇರೋದು, ಅವತ್ತು ಆಲ್ರೆಡಿ 70 ಇದೆ ಅಂತ ತಿಳ್ಕೊಳ್ಳಿ. ಯಾರೋ ಒಬ್ಬರು ಹೇಳಿದ್ದು, ಹೌದು ಬೆಳಗ್ಗೆ ದಿನ ನಾನು ಮೆಂತ್ಯದ ನೀರು ಕುಡಿದಾಗ ಒಳ್ಳೇದಾಗತ್ತೆ ಅಂತ ನೀವು ಮೆಂತ್ಯದ ನೀರು ಕುಡಿದ್ರಿ, ಆಲ್ರೆಡಿ 70 ಇತ್ತು, ಇನ್ನೂ ಲೋ ಆಗುತ್ತೆ. ಆ್ಯಂಡ್ ಇನ್ನೊಬ್ಬರು ಹೇಳಿರ್ತಾರೆ, ಖಾಲಿ ಹೊಟ್ಟೆಯಲ್ಲಿ ನಾವು ವಾಕಿಂಗ್ ಹೋದಾಗ ಅವಾಗ ಏನಾಗುತ್ತೆ, ಫ್ಯಾಟ್ ಎಲ್ಲ ಕರ್ಗೋಗುತ್ತೆ ಅಂತ. ನಿಮಗೆ ಸೂಟ್ ಆಗತ್ತಾ ಇಲ್ವಾ ಅಂತ ನೀವು ತಿಳ್ಕೊಳ್ದಂಗೆ ನಿಮ್ಮ ಬಾಡಿ, ಎವ್ರಿ ಬಾಡಿ ಕಮ್ಯುನಿಕೇಟ್ಸ್. ಈ ಎಲ್ಲ ಸೌಂಡಲ್ಲಿ ಈ ಒಂದು ಅಂತರಂಗದ ಕಮ್ಯುನಿಕೇಷನ್ ಲೈನ್ ಕಟ್ಟಾಗ್ಬಿಟ್ಟಿರತ್ತೆ. ನೀವು ಆ ಬಾಡಿ ಕಮ್ಯುನಿಕೇಟ್ ಮಾಡೋದು, ನಂಗೆ ಸುಸ್ತು ಫೀಲ್ ಆಗ್ತಾ ಇದೆಯಾ, ಹಿಂಗೆ ಅನ್ನಿಸ್ತಾ ಇದೆ ಅಂತ ಅಂದಾಗ ನಿಮಗೆ ಗೊತ್ತಾಗುತ್ತೆ, ಇಲ್ಲ ಇವತ್ತು ನಾನು ಹೊರಗಡೆ ಹೋಗೋಕ್ಕೆ ಮುಂಚೆ ಏನಾದರೂ ಒಂದು ಚಿಕ್ಕ ಹಣ್ಣು ತೊಗೊಂಡು ಹೋಗ್ತೀನಿ. ಯು ವಿಲ್ ಫಿನಿಶ್ ಯರ್ ವಾಕಿಂಗ್ ಫೈನ್. ಎಷ್ಟು ಜನ ನೈಟ್ ಸರಿಗೆ ಊಟ ಮಾಡಿರಲ್ಲ, ಸೇಮ್ ಔಷಧಿ ತೊಗೊಂಡಿರ್ತಾರೆ, ಆಲ್ರೆಡಿ ಶುಗರ್ ಲೋ ಇರುತ್ತೆ, ಬೆಳಗ್ಗೆದ್ದು ಜೀರಿಗೆ ನೀರು ಕುಡಿದು ಇನ್ನೂ ಸ್ವಲ್ಪ ಲೋ ಹೋಗಿ ಲೆಟಸ್ಸೇ ವಾಕಿಂಗ್ ಹೋದರು, 40-45 ಮಿನಿಟ್ಸ್ ವಾಕಿಂಗಲ್ಲಿ ಫುಲ್ ಶುಗರ್ ಲೋ ಆಗಿಬಿಟ್ರೆ ಎಷ್ಟೋ ಸರಿ ಫೇಂಟ್ ಆಗಿಬಿಡ್ತಾರೆ. ಸೊ ಹಂಗಂತ ಜೀರಿಗೆ ನೀರು ಕೆಟ್ಟದು, ನೋ, ನಿಮಗೆ ಸೂಟ್ ಆಗತ್ತಾ ಇಲ್ವಾ. ನೆಕ್ಸ್ಟು, ಒಂದು ವೇಳೆ ನಾನು ವಾಕಿಂಗ್ ಹೋದಾಗ ಹಿಂಗೆ ಸುಸ್ತಾಯಿತು ಅಂದರೆ ಏನು ಮಾಡಬೇಕು? ದೇರ್ ಆರ್ 2-3 ಸಜೆಷನ್ಸ್ ವಿಚ್ ಐ ಗಿವ್ ಆಲ್ವೇಸ್. ಆ್ಯಕ್ಚುಲಿ ಫಾರಿನಲ್ಲಿ ಒಂದು ಕಾರ್ಡೇ, ದೇ ಕೀಪ್ ಅ ಕಾರ್ಡ್ ಟೆಲಿಂಗ್ ಐ ಆಮ್ ಅ ಡಯಾಬಿಟಿಕ್. ಒಂದು ವೇಳೆ ಇನ್ಸುಲಿನ್ ತೊಗೊಂಡ್ರೆ ಇನ್ಸುಲಿನ್ ಹೆಸರು, ಸೊ ದಟ್ ನೀವು ಫೇಂಟ್ ಆದರೂ ಆ ಕಾರ್ಡ್ ನಿಮ್ಮ ಜೊತೆ ಇದ್ದಾಗ ದೇ ನೋ ವಾಟ್ ಟು ಡೂ ಫಾರ್ ಯು. ಅಥವಾ ನೀವು ವಾಕಿಂಗ್ ಹೋಗುವಾಗ ಇನ್ಸ್ಟೆಂಟಾಗಿ ಶುಗರ್ ಲೋ ಆದರೆ ನಾನೇನು ತಿನ್ಬೋದು, ನಿಮ್ಮ ಬಾಡಿಗೆ ಏನು ಸೂಟ್ ಆಗುತ್ತೆ ನಿಮ್ಗೆ ಗೊತ್ತಿರುತ್ತೆ. ಪ್ಲೀಸ್ ಕ್ಯಾರಿ ಇಟ್ ವಿತ್ ಯು. ಎಲ್ಲೋದ್ರೂ ಮೊಬೈಲ್ ತೊಗೊಂಡು ಹೋಗ್ತೀರಾ, ಅದ್ರ ಜೊತೆಗೆ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಳ್ಳಿ, ಒಂದಷ್ಟು ಹೆಲ್ತಿ ಆಹಾರ ತೊಗೊಂಡೋಗಿ. ಸೊ ಇನ್ಫಾರ್ಮೇಷನ್ ಓವರ್ಲೋಡ್ ಆಗ್ತಾ ಇದೆ, ಅದು ತಪ್ಪಿಲ್ಲ. ಬಟ್ ನಿಮಗೇನು ಸೂಟ್ ಆಗುತ್ತೆ, ಬ್ಲೈಂಡಾಗಿ ಯಾವುದನ್ನು ಫಾಲೋ ಮಾಡೋಕ್ಕೆ ಹೋಗಬೇಡಿ. ಇಂಗ್ಲೀಷಲ್ಲಿ ಒಂದು ಮಾತಿದೆ, ವೆಲ್ ಬಿಗಿನ್ ಇಸ್ ಹಾಫ್ ಡನ್ ಅಂತ. ಒಂದು ಕೆಲಸ ಶುರು ಮಾಡಬೇಕಂದ್ರೆ ನಾವು ಬಹಳ ಸ್ಟ್ರಾಂಗಾಗೇ ಶುರು ಮಾಡಬೇಕು. ನಾವೀಗ ನೋಡ್ತಾ ಇರ್ತೀವಿ, ನಾವೆಲ್ಲರೂ ಯಾವುದೋ ಒಂದು ಧಾವಂತದಲ್ಲಿ ಇದ್ದೀವಿ, ಮಾಡಿಬಿಡಬೇಕು, ಅಚೀವ್ ಮಾಡಬೇಕು, ಏನೋ ಒಂದು ಆಗಿಬಿಡಬೇಕು ಬೇಗ ಕೆಲಸ ಅಂತ. ಒಂದೊಂದು ಸಲ ಆಗುತ್ತೆ, ಒಂದೊಂದು ಸಲ ಆಗೋದಿಲ್ಲ. ಅದು ಟೈಮ್ ಪೀರಿಯಡ್ ಮೇಲೆ ಅವಲಂಬಿತವಾಗಿರುತ್ತೆ. ಇನ್ನೊಂದು ವರ್ಗ ಇದೆ ನಮ್ಮ ಯುವಜನತೆಯಲ್ಲಿ, ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ, ಅದರಿಂದ ಆಚೆ ಬರೋಕ್ಕೆ ಸಾಧ್ಯನೇ ಆಗೋದಿಲ್ಲ ಕೊನೆವರೆಗೂ. ಇದನ್ನೆಲ್ಲ ನೀವು ಹೇಗೆ ನೋಡ್ತೀರಾ ಒಬ್ಬ ಪರ್ಸನ್ ಆಗಿ? ಸೊ ದ ಸೆಂಟೆನ್ಸ್ ವಾಟ್ ಯು ಸೆಡ್, ಕಂಫರ್ಟ್ ಝೋನ್ ನಮ್ಮವರು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ, ಇದರಿಂದ ಹೊರಗಡೆ ಬರೋಕ್ಕಾಗಲ್ಲ. ಈ ಥರ ಆಗಲ್ಲ ಅನ್ನೋ ಪದನ ನಾವು ಯಾವಾಗ ಫಸ್ಟು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ, ಬಟ್ ಡೆಫಿನೆಟ್ಲಿ ಐ ವಿಲ್ ಕಮ್ ಔಟ್. ನಿಮ್ಮ ಮನಸ್ಸು, ನಿಮ್ಮ ಮೈಂಡ್, ನೀವೇನು ಪದಗಳು ಹೇಳ್ತೀರಾ ಅದನ್ನು ಚಾಚು ತಪ್ಪದಂಗೆ ಫಾಲೋ ಮಾಡುತ್ತೆ. ಯಾವ ಮನುಷ್ಯ ನೆಗೆಟಿವ್ ಪದಗಳು ಅವ್ರಿಗೆ ಅವರೇ ಹೇಳ್ಕೊಳ್ಳಲ್ಲ. ಇದೇ ಸೆಂಟೆನ್ಸ್ನ ನೀವು ಹೇಳಿದ ಸೆಂಟೆನ್ಸ್ನ ರೀಫ್ರೇಮ್ ಮಾಡಬೇಕಂದ್ರೆ, ಈ ಒಂದು ನಮ್ಮ ಒಂದು ಏಜ್ ಅವರು ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ, ಹೊರಗಡೆ ಬರೋದಕ್ಕೆ ಕಷ್ಟ ಆದರೂ ಪರವಾಗಿಲ್ಲ, ವಿ ವಿಲ್ ಕಮ್ ಔಟ್ ಅಂತ ಹೇಳಿ, ಯೋರ್ ಮೈಂಡ್ ವಿಲ್ ಸ್ಟಾರ್ಟ್ ಗೆಟಿಂಗ್ ಯು ದ ಸೊಲ್ಯೂಷನ್ಸ್. ಮೈಂಡ್ ಪವರ್ ಇಸ್ ಸೋ ಅನ್ಟ್ಯಾಪ್ಡ್ ಕಾರ್ತಿಕ್.
ಯಾಕೆ ನಾನು ಮೈಂಡ್ ಪವರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಕಂಫರ್ಟ್ ಝೋನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಸರಿ ನಾನು ದೊಡ್ಡ ಮಗ ಡಿಸ್ಕಷನ್ ಮಾಡ್ತಾಯಿದ್ವಿ. ನಂದು ಕಾಂಪಿಟಿಷನ್ February 1 ಇತ್ತು. ಸೊ ನಾನು ಗುರುಗೆ ಹೇಳ್ತಾ ಇದ್ದೆ, ಗುರು ನಾನು ಲೈಫಲ್ಲಿ ಕಾಂಪಿಟಿಷನ್ಗೆ ಹೋಗಿಲ್ಲ. ಆ್ಯಂಡ್ ಇನ್ ಬಿಟ್ವೀನ್ ನಾನು ಟ್ರೈನಿಂಗ್ ಹೋದಾಗ ನಾರ್ತ್ ಇಂಡಿಯಾಲ ಇಷ್ಟು ಜನ ಒಂದು ದೊಡ್ಡ ಟೀಮ್ ಬಂದಿತ್ತು ಫ್ರಮ್ ನಾರ್ತ್ ಇಂಡಿಯಾ, ಆಯಿತಾ. ಒಂದು 25-30 ಜನ ಶೂಟರ್ಸ್, ಯಂಗ್ಸ್ಟರ್ಸ್. ಯು ಶುಡ್ ಸಿ ಹೌ ದೇ ಆರ್. ಆ ಗರ್ಲ್ಸ್ ಇರ್ಬೋದು, ಆ ಗೈಸ್ ಇರ್ಬೋದು, ಆ ಫಿಟ್ನೆಸ್ಸು, ಅವ್ರು ಹಾಕಿರೋ ಬಟ್ಟೆ, ಆ ಗರ್ಲ್ಸ್, ಆ ಸ್ಟ್ರೀಕ್ ಹೇರ್, ಲೈಕ್ ಓ ವಾವ್, ಇಷ್ಟು ಫಿಟ್ ಇದ್ದಾರೆ. ಮತ್ತು ಆ ಕಾನ್ಫಿಡೆನ್ಸ್, ಮತ್ತು ಅವ್ರ ಇಡೀ ಗ್ರೂಪ್, ಐ ಥಿಂಕ್ ದೇವ್ ಟ್ರಾವೆಲ್ ಫ್ರಮ್ ದೇರ್. ಸೊ ದಟ್ ಫ್ರೆಂಡ್ಶಿಪ್ ಅವ್ರ ಮಧ್ಯೆ ಹೇಗಿರುತ್ತಲ್ವ. ಐ ವಾಸ್ ಜಸ್ಟ್ ಸಿಟ್ಟಿಂಗ್, ನಂದಿನ ರೇಂಜ್ ಓಪನ್ ಆಗಬೇಕಾಗಿತ್ತು. ಸೊ ಕೂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇದ್ದೆ. ಆ ಒಂದು ಆತ್ಮವಿಶ್ವಾಸ, ಆ ಒಂದು ನಡೆಯುವಾಗ ಆ ಸ್ಪೈನ ಇರೆಕ್ಟ್ ಇರೋದು ನೋಡಿ ಒಂದು ಆ್ಯಥ್ಲೀಟ್ಗೆ ಅದು ಹೇಗಿರುತ್ತೆ. ಗುರುಗೆ ಹೇಳ್ತಾ ಇದ್ದೆ, ಅವರೆಲ್ಲ ಇಷ್ಟು ಅಚೀವ್ ಮಾಡ್ತಾ ಇದ್ದಾರಲ್ಲ ಗುರು, ನಾನು ಲೈಫಲ್ಲಿ ಸ್ಟೇಟ್ ಅಂತ ಹೋಗೇ ಇಲ್ಲ. ಮತ್ತು ನಂದು ಇನ್ನೊಂದು ಪ್ರಾಬ್ಲಮ್ ಏನಂದರೆ, ನಾನು ಹೇಳ್ದೆ ಅಲ್ಲ, ನಾನು ಕಮಿಟ್ ಆಗಲ್ಲ. ಕಮಿಟ್ ಆದರೆ ಏನೇ ಆದರೂ ಮಾಡ್ತೀನಿ. ಸೊ ನಾನು ಆ್ಯಕ್ಚುಲಿ ಶೂಟಿಂಗ್ ಮಾಡ್ತಾ ಇದ್ದೀನಂತ ನಾನು ನಿರ್ಧಾರ ತಗೊಂಡೇ ನಾನು ಸೋಷಿಯಲ್ ಮೀಡಿಯಲ್ಲಿ ಅದ್ರ ಬಗ್ಗೆ ಮಾತಾಡಿದೆ. ಯಾಕಂದರೆ ಅದು ನನ್ನ ಕಮಿಟ್ಮೆಂಟ್. ನನ್ನ ಸೋಷಿಯಲ್ ಮೀಡಿಯಾ ಫ್ಯಾಮಿಲಿಗೆ ನಾನು ಮಾಡ್ತಾ ಇದ್ದೀನಿ ಅಂತ ನಾನು ಹೇಳಿದಾಗ, ನಾನು ಹೇಳಿದ್ದೀನಲ್ಲ, ನಾನು ಏನು ಮಾಡ್ಬೋದು ಅವ್ರು ನೋಡ್ತಾರಂತ ಇನ್ನೂ ಒಂದಷ್ಟು ಅದೇ ನಾನು ಹೇಳಿದೆ, ನಾನು ಎಲ್ಲರಿಗೂ ಸಹಾಯ ಮಾಡೋದ್ರ ಜೊತೆಗೆ ಒಂದು ಚಿಕ್ಕ ಸ್ವಾರ್ಥನೂ ಇದೆ. ಸ್ವಾರ್ಥ ಏನಂದರೆ, ನಾನು ಬೇರೆಯವ್ರಿಗೆ ಹೇಳಿರುವಾಗ ಅವರ ಕಣ್ದೃಷ್ಟಿ ನನ್ನ ಮೇಲಿರುತ್ತೆ. ಐ ಹ್ಯಾವ್ ಟು ಪ್ರೂವ್ ಸೊ ದಟ್ ಅವ್ರಿಗೆ ಹೆಲ್ಪ್ ಆಗಲಿ ಅಂತ. ದೆನ್ ಐ ವಾಸ್ ಟೆಲಿಂಗ್ ಗುರು, ಏನು ಮಾಡೋದು, ಸ್ಟೇಟ್ ಕಾಂಪಿಟಿಷನ್ ಹೋಗೇ ಇಲ್ಲ. ಆ್ಯಂಡ್ ಥೌಸಂಡ್ಸ್ ಆಫ್ ಆ್ಯಥ್ಲೀಟ್ಸ್ ಹೇಳುವಂಥ ಮಾತೇನು ಗೊತ್ತಾ ಕಾರ್ತಿಕ್, ನಾವು ಪ್ರಾಕ್ಟೀಸ್ ಮಾಡುವಾಗ ತುಂಬ ಚೆನ್ನಾಗಿ ಮಾಡ್ತೀವಿ, ಬಟ್ ಅಟ್ ದ ಸೇಮ್ ಟೈಮ್ ಒಂದು ಆ್ಯಕ್ಚುಯಲ್ ಕಾಂಪಿಟಿಷನ್ ಅಂತ ಹೋದಾಗ ನಮ್ಮ ಸ್ಕೋರ್ಸ್ ಎಲ್ಲ ತುಂಬ ಕಡಿಮೆ ಇರುತ್ತೆ, ನರ್ವಸ್ ಆಗಿಬಿಡ್ತೀವಿ. ಒಂದೇ ಒಂದು ಬ್ಯಾಡ್ ಶಾಟ್ ಹೋಯ್ತು ಅಂದರೆ ಅಲ್ಲಿಂದ ಒಂಥರ ಡೌನ್ಫಾಲ್ ಸ್ಪೈರಲ್ ಥರ ಆಗಿಬಿಡ್ತೀವಿ ಅಂತ. ಸೊ ಐ ವಾಸ್ ಟೆಲಿಂಗ್ ಗುರು, ಅದ್ರ ಬಗ್ಗೆ ನನಗೆ ಫಸ್ಟಿಂದ ಒಂದು ಕಾನ್ಫಿಡೆನ್ಸ್ ಇತ್ತು. ನಾನು ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ, ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಸೊಸೈಟಿ ಇದು ಎಕ್ಸ್ಪೆಕ್ಟ್ ಮಾಡ್ತಾರೆ, ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಯಾವ ಚಿಕ್ಕ ವಿಚಾರದಿಂದ ಹೇಳ್ತೀನಿ ಅಂದರೆ, ಈಗ ನಾರ್ಮಲ್ ಆಗಿ ಒಂದು ಮದುವೆ ಅಂತ ಇದ್ದಾಗ, ಮದುವೆ ಸಂಭ್ರಮ ಅಂತ ಇದ್ದಾಗ, ನಮ್ಮಲ್ಲಿ ಏನಿದೆಯೋ ದಿ ಬೆಸ್ಟ್ ಎಲ್ಲ ಹಾಕ್ಕೊಂಡು ಹೋಗ್ತೀವಲ್ಲ. ನಾನು ಫಸ್ಟಿಂದ ಟೆರಕೋಟಾ ಇರ್ಬೋದು, ಯಾವುದೋ, ಯಾಕೆಂದರೆ ಮಣ್ಣಿಂದು ಹಾಕ್ಕೊಂಡು ಹೋಗ್ತಾ ಇದೆ. ಯಾಕಂದ್ರೆ ನನ್ನ ಪ್ರಕಾರ ತುಂಬ ಸರಿ. ಯಾಕೆ ಇದನ್ನು ಮಾಡಿಕೊಂಡೆ ಅಂತ ಹೇಳ್ತೀನಿ ನೋಡಿ. ಯಾವುದೋ ಒಂದು ಚೈನ್ ಇರ್ತಾಯಿತ್ತು ಮದುವೆ ಆದ ವಸ್ತ್ರಲ್ಲಿ, 24 ಗಂಟೆ ಅದು ಸ್ಕೂಲ್ಗೆ ಹೋಗುತ್ತೆ. ಆ ಸ್ಕೂಲಿಂದ ಬಿಡಿಸ್ಕೊಂಬರ್ತೀವಿ, ತಿರ್ಗಾ ವಾಪಸ್ ಅಂಗಡಿಗೆ ಹೋಗುತ್ತೆ. ಹಿಂಗೆ ಪಾನ್ ಮಾಡೋದು, ಅದ್ರಲ್ಲಿ ಬರೋ ಕಾಸು. ಆಮೇಲೆ ಯೋಚನೆ ಮಾಡಿದೆ, ಇರೋದು ಒಂದು ಚೈನು, ಇದು ಹಿಂಗೆ ಹೋಗಿ ಬರ್ತಾ ಇದೆ. ಸೊ ಬೇಡವೇ ಬೇಡ, ಗೋಲ್ಡು ಡೈಮಂಡ್ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇತ್ತು ಅಂದರೆ ಇತ್ತು, ಇಲ್ಲ ಅಂದರೆ ಇಲ್ಲ. ಸೊ ಐ ಸ್ಟಾರ್ಟೆಡ್ ಗೋಯಿಂಗ್ ಎವ್ರಿವೇರ್ ವಿತ್ ಟೆರಕೋಟಾ ಥಿಂಗ್ಸ್. ಅದು ನನ್ನ ಸ್ಟೈಲೇ ಆಗೋಯ್ತು. ಬೇರೆಯವ್ರು, ನಮ್ಮ ರಿಲೇಟಿವ್ಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡೋದೇ ಬಿಟ್ಬಿಟ್ರು. ಓ ಈ ಅಮ್ಮ ಬಂದಾಗ ಹಿಂಗೆ ಬರ್ತಾಳೆ ಅಂತ. ಸೊ ನೀವು ಹೇಗೆ ಸೃಷ್ಟಿ ಮಾಡ್ಕೋತೀರಾ, ನೀವು ಹೇಗೆ ಇರಬೇಕು ಅಂತ ಆ ಪ್ರೆಷರ್ ತೆಗೆದುಬಿಡ್ತೀನಿ ನಾನು. ಹಿಂಗೇ ಇರಬೇಕು, ಹಿಂಗೇ ಮಾಡಬೇಕು. ನೋ, ಹೂ ಸೇಸ್? ಈಗ ನಾನೇನು ಮಣ್ಣಿಂದ ಹಾಕ್ಕೊಂಡು ಹೋದರೆ ಮದುವೆ ಗಂಡ ಹೆಣ್ಣು ಮಾತಾಡ್ಸಲ್ವಾ? ದಟ್ ಡಸಂಟ್ ಮ್ಯಾಟರ್. ಸೊ ನಮ್ಮ ಮನೆ ಪರಿಸ್ಥಿತಿ ಏನಿದೆ ಅದಕ್ಕೆ ತಕ್ಕನಂಗೆ, ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಆಸ್ಕೆ ಇಷ್ಟಷ್ಟು ಕಾಲು ಚಾಚು ಅಂತ. ಇಟ್ಸ್ ಓಕೆ. ಬೇರೆಯವ್ರ ಪಕ್ಕದ ಮನೆಯವ್ರು, ನಮ್ಮ ರಿಲೇಟಿವ್ಸ್, ನಮ್ಮ ಜೊತೆಗೆ ಹುಟ್ಟಿದವರೇ ನಮಗಿಂತ ತುಂಬ ಚೆನ್ನಾಗಿರ್ಬೋದು. ಇಟ್ಸ್ ಓಕೆ, ಇರಿ, ಎಲ್ಲರೂ ಚೆನ್ನಾಗಿರಿ. ಅಟ್ ದಿಸ್ ಟೈಮ್ ನನ್ನ ಕೈಲಿ ಇಷ್ಟ ಆಗತ್ತೆ, ನಾನು ಇಷ್ಟು ಮಾಡ್ಕೋತೀನಿ. ಸೊ ಈ ಥರ ಒಂದು ಭಾವನೆ ಇದ್ದಾಗ ಗುರುಗೆ ಹೇಳಿದೆ, ಸ್ಟೇಟ್ ಕಾಂಪಿಟಿಷನ್ ಏನಪ್ಪ ಮಾಡೋದು, ನಾನು ಹೋಗೇ ಇಲ್ಲ. ಐ ನೋ ಐ ವೋಂಟ್ ಬಿಕಮ್ ನರ್ವಸ್, ಬಟ್ ಬೆಟರ್ ಏನು ಮಾಡ್ಬೋದು ಅಂತ. ಅವನು ಈ ಆಲ್ಸೋ ತುಂಬ ಓದೋದಂದರೆ ಪ್ರಾಣ ಅವನಿಗೆ. ಸೊ ದೆನ್ ಹಿ ವಾಸ್ ಸೇಯಿಂಗ್, ಅವ್ನು ಗಾಲ್ಫರ್, ಅಮೇಝಿಂಗ್ ಗಾಲ್ಫರ್. ಸೊ ಈ ಸರ್, ನಾನು ಪ್ರತಿ ಟೂರ್ನಮೆಂಟ್ ಹೋಗೋಕ್ಕಿಂತ ಮುಂಚೆ ಮಿನಿಮಮ್ ಅದೇನು 8 ಹೋಲ್ಸ್ ಇರುತ್ತೋ, ನಾನು ಮನೇಲೇ ಕೂತು ಪರ್ಫೆಕ್ಟ್ ಒಂದು ಬರ್ಡಿ ಆ ಹೋಲಿಗೆ ಹೊಡಿಯೋದನ್ನ ನಾನು ವಿಜುವಲೈಸ್ ಮಾಡ್ತೀನಿ. ಮೆಂಟಲ್ ಪವರ್ನ ಇಲ್ಲಿವರೆಗೂ ನಾನು ಅದನ್ನು ನನ್ನ ಜೀವನದಲ್ಲಿ ಬೇರೆ ಇದಕ್ಕೆಲ್ಲ ಅಳವಡಿಸ್ಕೊಂಡಿದ್ದೀನಿ. ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದಾಗ ಇಲ್ಲ ನಾನು ಮಾಡ್ತೀನಿ ಅಂತ. ನಾನು ಅಥ್ಲೆಟಿಕಲ್ಲಿ ಅದು ನನ್ನ ಅನುಭವ ಆಗಿರಲಿಲ್ಲ. ಹಿ ಸೆಡ್ ಯು ವಿಜುವಲೈಸ್, ನೀನು ನೋಡಬೇಕಾದ್ರೆ ಎಷ್ಟು ಚೆನ್ನಾಗಿ ನಿಂಗೆ ರಿಸಲ್ಟ್ಸ್ ಬರುತ್ತೆ ಅಂತ. ಐ ಆಮ್ ಲೈಕ್ ಓಕೆ ಸರಿ, ಆನ್ ದ ಮ್ಯಾಚ್ ಡೇ
ನಾನು ಬೇಗ ಎದ್ಬಿಟ್ಟಿದೆ. ಐ ಯೂಶ್ಲಿ ಗೆಟ್ ಅಪ್ ನೌ ಬೈ 3:45 4 o'clock ಮಾರ್ನಿಂಗ್ ಎದ್ಬಿಡ್ತೀನಿ. ಸೊ ಮನೆಯವ್ರು ಯಾವಾಗ ಎದ್ದೋಳ್ತಾರೋ ಹಿ ವೋಂಟ್ ಡಿಸ್ಟರ್ಬ್ ಮೀ, ಏನೋ ಮಾಡ್ತಾ ಇರ್ತಾರೆ, ಅವರೇ ಬಂದು ಕೆಳಗಡೆ ಫ್ಲೋರ್ಗೆ ಬಂದು ಕಾಫಿ ಮಾಡ್ಕೊಂಡು ತೊಗೋತಾರೆ. ಸೊ ನಾನು ಈಚೆ ಬಂದು ಗನ್ನೆಲ್ಲ ಇಟ್ಟು ಪೆಲೆಟ್ಸ್ 40 ಎತ್ತಿಟ್ಕೋಬೇಕು ಫಾರ್ ಶೂಟಿಂಗ್, ಅದೆಲ್ಲ ಕವರ್ಗೆ ಹಾಕ್ತಾಯಿದ್ದೆ. ಮನೆಯವ್ರು ಕೆಳಗೆ ಬಂದರು, ಸರಿ ಕಾಫಿ ಮಾಡಿಕೊಂಡ್ರು, ಬಂದರು, ಏನು ಮಾಡ್ತಾ ಇದೆಯಾ ಪರೋ ಅಂದರು. ಇಲ್ಲ ಪೆಲೆಟ್ಸ್ ಎಲ್ಲ ಎತ್ತಿಟ್ಕೋತಾ ಇದ್ದೀನಿ, ಇವತ್ತು ಮ್ಯಾಚ್ ಇದೆ ಅಲ್ವಾ ಅಂತ. ಸರಿ ಗನ್ ಕೊಡಿಲಿ ಅಂದರು. ಸರಿ ಕೊಟ್ಟೆ, ತಗೊಂಡು ಹೋದರು. ದೇವ್ರ ಮನೆಗೆ ತಗೊಂಡು ಹೋಗಿ ಅಲ್ಲಿ ದೇವ್ರ ಮನೆಯಲ್ಲಿ ಇಟ್ಟು ಪ್ರಾರ್ಥನೆ ಮಾಡಿ ತೊಗೊಂಬಂದು, ಅವಾಗ ಅರೌಂಡ್ 6:37 ಅಲ್ವಾ, ಕಿಟಕಿ ತೆಗೆದು ಸನ್ಲೈಟ್ ಬರುತ್ತೆ ಒಂದು ಜಾಗದಲ್ಲಿ. ಸೊ ಸೂರ್ಯ ದೇವ್ರಿಗೂ ನಮಸ್ಕಾರ ಮಾಡಿ ನನಗೆ ಕೊಟ್ಟು ಏನು ಹೇಳಿದ್ರು, ಹೋಗ್ಬಾರು ತುಂಬ ಚೆನ್ನಾಗಾಗತ್ತೆ, ರಾಯರಿದ್ದಾರೆ. ಐ ಸೆಡ್ ಅಯ್ಯೋ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಜಗಿ, ಅದು ಹೆಂಗೆ ಹೇಳ್ತೀಯಾ? ಹೀ ಸೆಡ್ ವೆರಿ ಕಾಮ್ಲಿ, ಹೀ ಸೆಡ್ ಯಾವ ಆ್ಯಥ್ಲೀಟ್ಸ್ ಏನು ಮಾಡ್ತಾರೋ, ಎಲ್ಲೋ ಒಂದು ಮನುಷ್ಯನ ಸಕ್ಸಸ್ ಹಿಂದೆ ಅವರ ಥಾಟ್ ಪ್ರೊಸೆಸ್ ಅನ್ನೋದಕ್ಕೆ ಏನಕ್ಕೆ ಗಾಬರಿ ಆಗ್ತೀಯಾ? ಹೊಸದಾಗಿ ಮಾಡ್ತಾ ಇದೆಯಾ, 3 ತಿಂಗಳಿಂದ ಮಾಡ್ತಾ ಇದೆಯಾ ತಾನೇ, ತುಂಬ ಕಾಮಾಗಿರು, ಇಲ್ಲಿಂದ ಅಲ್ಲಿ ಹೋಗೋವರೆಗೂ ಏನು ಗಡಿಬಿಡಿಯಲ್ಲಿ ಮಾಡಬೇಡ, ಆರಾಮಾಗಿ ಮಾಡು, ಒಳ್ಳೆ ಸಾಂಗ್ಸ್ ಕೇಳು, ಆರಾಮಾಗಿ ಡ್ರೈವ್ ಮಾಡ್ಕೊಂಡು ಹೋಗು, ಚೆನ್ನಾಗಿ ಬ್ರೀತ್ ಮಾಡು ಅಂದರು. ಸರಿ ಗುರುನೂ ಹಂಗೆ ಹೇಳಿದ್ರು, ಜಗಿನೂ ಹಂಗೆ ಹೇಳಿದ್ರು ಅಂತ ಸರಿ ಅಂತ ಜಗಿ ಮೇಲೆ ಬಂದರು. ನಾನು ಇನ್ನೊಂದು ಫ್ಲೋರಲ್ಲಿ ನಮ್ಮದು ಹೋಮ್ ಥಿಯೇಟ್ರ್ ಇದೆ, ಸೊ ಎಲ್ಲ ಬಾಗಿಲು ಹಾಕ್ಬಿಟ್ರೆ ಅದು ಸೌಂಡ್ ಬರಲ್ಲ, ಲೈಟ್ ಎಲ್ಲ ಆಫ್ ಮಾಡಿಬಿಟ್ಟು, ಕಾರ್ತಿಕ್ ಇದು ಐ ಫೀಲ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ವಿಚ್ ಐ ವಾಂಟ್ ಟು ಶೇರ್ ಟು ದ ವರ್ಲ್ಡ್. ಸೊ ಏನು ಮಾಡಿದೆ, ಸಮ್ವೇರ್ ಅರೌಂಡ್ 7:15 ಹೋಗಿ ಕೆಳಗಡೆ ಕೂತ್ಕೊಂಡೆ, ತುಂಬ ಆರಾಮಾಗಿ ಸ್ಕ್ವಾಟ್ ಮಾಡಿಕೊಂಡು ಕೂತ್ಕೊಂಡು ಐ ಸ್ಟಾರ್ಟೆಡ್ ವಿಜುವಲೈಸಿಂಗ್. ನಾನು ಒಂದು ದಿವಸ ಬಿಫೋರೇ ಏನು ಬಟ್ಟೆ ಹಾಕೋಬೇಕೆಲ್ಲ ಎತ್ತಿಟ್ಟಿದ್ದೆಲ್ಲ, ಆ ಬಟ್ಟೆಯಲ್ಲಿ ನಾನು ಆ ಬ್ಯಾಗ್ ತೊಗೊಂಡು ಹೋಗ್ತಾ ಇರೋದು, ಸಾಯಿಗೆ ಹೋಗ್ತಾ ಇರೋದು, ಟೇಬಲ್ ಮೇಲೆ ಇಡ್ತಾ ಇರೋದು, ಓಪನ್ ಮಾಡ್ತಾ ಇರೋದು, ನಮಸ್ಕಾರ ಹಾಕ್ತಾ ಇರೋದು ಗನ್ನಿಗೆ, ಆ್ಯಂಡ್ ಎವ್ರಿ ಪೆಲೆಟ್ ಹಾಕೋಕ್ಕೆ ಮುಂಚೆ ನಾನು ಹೇಗೆ ಬ್ರೀದಿಂಗ್ ತೊಗೋತೀನಿ, ಹೇಗೆ ಕತ್ತಿರುಗ್ತೀನಿ, ಹೇಗೆ ಆ್ಯಂಗಲಲ್ಲಿ ಹೋಗ್ತೀನಿ, ಮತ್ತೆ ಫೈರ್ ಮಾಡ್ತೀನಿ. ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಇಲ್ಲ, ಫೈರ್ ಮಾಡಿದೆ, ನಾನು ಸ್ಕೋರ್ ನೋಡಲ್ಲ, ನಾನು ಮಾಡಬೇಕಾಗಿರೋದೆಲ್ಲ ಮಾಡಿದ್ನಾ, ಪ್ರೋಸೆಸ್ ಕರೆಕ್ಟಾ ಅಂತ ಚೆಕ್ ಮಾಡಿಕೊಂಡೆ. ಎಲ್ಲ ಒಂದು 10 ಕೌಂಟ್ ಆದಮೇಲೆ ಸ್ವಲ್ಪ ಬೇಗ ಹೇಳ್ದಂಗೆ ಆಯಿತು ಟ್ರಿಗರ್. ನೋ, ಕಾಮಾಗಿ ನಿನ್ನ ಕಡೆಗೆ ಹೇಳ್ಕೊ. ಅಗೇನ್ ಐ ಸ್ಟಾರ್ಟೆಡ್ ಡೂಯಿಂಗ್. ಐ ಡಿಡ್ ದಿಸ್ ಫಾರ್ ಆಲ್ ದ ಪೆಲೆಟ್ಸ್. ಕೂತಿದ್ದ ಕಡೆಯಲ್ಲಿ 65 ಪೆಲೆಟ್ಸ್ ಶೂಟ್ ಮಾಡಿದೆ. ಕಣ್ಬಿಟ್ಟು ನೋಡಿದಾಗ ಅದು ಯಾವುದೋ ಒಂದು ಸ್ಟೇಟಿಗೆ ಹೋಗ್ಬಿಡ್ತೀನಿ ಗೊತ್ತಿಲ್ಲ, 7:15ಇಂದ 8:20 ಆಗಿತ್ತು. ದೆನ್ ಐ ಕಾಲ್ಡ್ ಗುರು. ಐ ಸೆಡ್ ಐ ಶಾಟ್ ಆಲ್, ನೀನು ಹೇಳ್ದಂಗೆ ವಿಜುವಲೈಸ್ ಮಾಡಿದೆ, ಶೂಟ್ ಮಾಡಿದೆ ಅಂತ. ಗುಡ್, ಹೌ ಲಾಂಗ್ ಇಟ್ ಟುಕ್ ಅಂದ. ಐ ಸ್ಟಾರ್ಟೆಡ್ ಅಟ್ 7:15 ಆ್ಯಂಡ್ ಫಿನಿಶ್ ಅಟ್ 8:20. ವಾಟ್ ಅಂದ. ನೀನು ಬರೀ 3-4 ಅಂದೆ. 3-4 ಫೀಲ್ಸ್ ಇನ್ಕಂಪ್ಲೀಟ್ ಗುರು, ನಾನೇನು ಬರೀ 3-4 ಪೆಲೆಟ್ಸ್ ಹೊಡಿತೀನಾ, ಅದಕ್ಕೆ ನಾನು ಸೈಟರ್ಸಿಂದ ಸ್ಟಾರ್ಟ್ ಮಾಡಿ ಎಂಡ್ವರೆಗೂ ಮಾಡಿದೆ. ಈಸ್ ಲೈಕ್ ಮಾ ಇವರ ಸೈಕೋಮಾ ಅಂದ. ಐ ಸೆಡ್ ಇಲ್ಲ ಕಣೋ, ಫಸ್ಟ್ ಟೈಮ್ ಅಲ್ವಾ. ಈಸ್ ಲೈಕ್ ಹೆಂಗಮ್ಮ ಪೇಷನ್ಸ್ ಇತ್ತು. ಐ ಸೆಡ್ ಗೊತ್ತಿಲ್ಲ. ಸೊ ವೆನ್ ಐ ವೆಂಟ್ ದೇರ್ ಕಾರ್ತಿಕ್, ನನಗೆ ಫಸ್ಟ್ ಟೈಮ್ ಲೈಫಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ಸ್ಟೇಟ್ ಕಾಂಪಿಟಿಷನ್ ಅನಿಸಿಲ್ಲ. ನನ್ನ ಇಡೀ ಮೈಂಡು ಆ ಪ್ರೋಸೆಸ್ ಹೋಗಿರೋದಕ್ಕೆ ಇಟ್ ಫೆಲ್ಟ್ ಲೈಕ್ ನಾನು ಆಲ್ರೆಡಿ ಮಾಡಿದ್ದೀನಿ ಅಷ್ಟೇ. ಸೊ ಇಟ್ ಟುಕ್ ಆಫ್ ಸೋ ಸ್ಮೂತ್ಲಿ. ಆ್ಯಂಡ್ ನಾನು ಲಾಸ್ಟ್ 8 days ಎಲೆಕ್ಟ್ರಾನಿಕಲ್ಲಿ ಏನು ಟ್ರೈ ಮಾಡ್ತಾಯಿದ್ನೋ ಎಲ್ಲದಕ್ಕಿಂತ ಟಾಪ್ ಮೋಸ್ಟ್ ಸ್ಕೋರ್ 342 ನನಗೆ ಬಂತು. ಸಿಲ್ವರ್ ಮೆಡಲ್ ಬಂತು. ದ ಗೋಲ್ಡ್ ಮೆಡಲಿಸ್ಟ್ ನನಗಿಂತ 4 points 346 ಅವ್ರಿಗೆ ಬಂದಿತ್ತು. ದ ಬ್ರಾನ್ಸ್ ಇಸ್ 317. ಸೊ ವಾಟ್ ಹೆಲ್ಪ್ಡ್ ಮೀ, ಒಂದು ಎಲ್ಲೋ ರಿಸಲ್ಟ್ಸ್ಗೆ ಎಕ್ಸ್ಪೆಕ್ಟ್ ಮಾಡಿಲ್ಲ, ನನಗೆ ಮೆಡಲ್ ಬರುತ್ತೆ ಅಂತ ನಾನು ಮಾಡಿಲ್ಲ. ಈ ವಯಸ್ಸಲ್ಲಿ ಒಂದು ಹೊಸದು ಸ್ಟಾರ್ಟ್ ಮಾಡಿದ್ದೀನಿ. ಅದನ್ನು ನನ್ನ ಕೋಚ್ ನನಗೇನು ಹೇಳ್ಕೊಟ್ಟಿದ್ದಾರೆ, ಸಂಪೂರ್ಣವಾಗಿ ಕರೆಕ್ಟಾಗಿ ಮಾಡ್ತಾಯಿದ್ದೀನ, ಸಾಕು, ಅಷ್ಟು ನಾವು ಮಾಡೋಣ. ಬರಬೇಕಂದ್ರೆ ರಿಸಲ್ಟ್ ಬರುತ್ತೆ, ಇವತ್ತಿಲ್ಲ ಅಂದರೆ ಬರುತ್ತೆ, ಏನು ಇವತ್ತಿಗೆ ಒಂದೇ ಕಾಂಪಿಟೇಷನ್ ಜೀವನ ಮುಗಿಯಲ್ಲ ಅಂತ ನಾನೇನು ನಿರ್ಧಾರ ಮಾಡಿದ್ನೋ, ಎಲ್ಲೋ ದ ಪವರ್ ಆಫ್ ಮೆಂಟಲ್ ವಿಜುವಲೈಸೇಷನ್ ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ, ಇದು ಕೇವಲ ಗೇಮ್ಸಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ನಾ ಹೇಳೋದು, ನೀವು ಟ್ರೈ ಮಾಡಿ. ನಮ್ಮ ಆಫೀಸಲ್ಲಿರೋ ಹುಡುಗಿರಿಗೆಲ್ಲ ನಾನು ಚಿಕ್ಕದವ್ರಿಗೆ ಹಿಂಗೆ ಮಾಡಿಸ್ತಾ ಇರ್ತೀನಿ. ಯಾಕಂದರೆ ಸ್ವತಃ ಎಕ್ಸ್ಪೀರಿಯನ್ಸ್ ಆದಾಗ, ಇವತ್ತು ಕಾರ್ತಿಕ್ಗೂ ನಾನು ಅದನ್ನು ಹೇಳ್ತೀನಿ, ಆಯಿತಾ ಕಾರ್ತಿಕ್, ಇದು ಒಂದು ನಿಮ್ಮ ಮಧ್ಯೆ ಒಂದು ಚಾಲೆಂಜ್. ಸೊ ಈಗ ಇಂಟರ್ವ್ಯೂ ಆದ ಮೇಲೆ ನನಗೆ ನೀವು ನೆಕ್ಸ್ಟ್ ಎಲ್ಲೇ ಹೋಗ್ತೀರಾ
ಅಷ್ಟು ಹೋದ್ಮೇಲೆ ನನಗೊಂದು ಮೆಸೇಜ್ ಹಾಕಬೇಕು. ನಿಮಗೆ ಫೇವ್ರೆಟ್ ಕಲರ್ ಕಾರ್ ಯಾವುದಾದೊಂದು ಹೇಳಿ, ಎನಿ ಕಲರ್. ಕಲರ್ ಕಲರ್ ಬ್ಲೂ ಕಲರ್. ಬ್ಲೂ. ನನಗೆ ಇದು ವೆರಿ ಇಂಪಾರ್ಟೆಂಟ್, ಯು ಮೆಸೇಜ್ ಮಿ, ಆಯಿತಾ? ಈ ಇಂಟರ್ವ್ಯೂ ಆದಮೇಲೆ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ಮೇಲೆ ನೀವು ನೆಕ್ಸ್ಟ್ ಜಾಗಕ್ಕೆ ಹೋಗೋಕ್ಕಿಂತ ಮುಂಚೆ ನೀವೇನು ಮಾಡ್ತಾ ಇದ್ದೀರಾ ಮಾಡಿ, ಫೋನಲ್ಲಿ ಮಾತಾಡ ಎಷ್ಟು ಬ್ಲೂ ಕಾರ್ ನೋಡಿದ್ರಿ ಅಂತ ನಂಗೆ ಮೆಸೇಜ್ ಮಾಡಬೇಕು. ಎಷ್ಟು ಶಾಕಿಂಗ್ ಆಗಿ ರೋಡ್ ಫುಲ್ಲು ಗಾಡಿಗಳಿದ್ರೆ ನೀವು ಒಂದೇ ಒಂದು ಕಮಾಂಡ್ ನಿಮ್ಮ ಮೈಂಡಿಗೆ ಕೊಟ್ಟಿರೋದಕ್ಕೆ, ಅಯ್ಯೋ ಪರಿಮಳ ಮೇಡಮ್ಗೆ ನಾನು ಎಷ್ಟು ಬ್ಲೂ ಕಾರ್ ನೋಡಿದೆ ಮೆಸೇಜ್ ಮಾಡಬೇಕು, ಅಷ್ಟೇ ಚಿಕ್ಕ ಕಮಾಂಡ್ ಕೊಟ್ಟಿದ್ದೀರಾ. ಮಿಕ್ಕಿದ್ದು ನೀವೇನು ಮಾಡ್ತಾ ಇದ್ದೀರಾ ನಿಮ್ಮ ಮೈಂಡು, ಯು ವಿಲ್ ಬಿ ಶಾಕ್ಡ್ ಕಾರ್ತಿಕ್. ಯು ಕ್ಯಾನ್ ಸಿ, ಏನಿಲ್ಲ ಅಂದರೂ ಒಂದು 7-8 ನಿಮ್ಮ ಕಣ್ಣೆದುರುಗಡೆ ಹೋಗಿರುತ್ತೆ. ಲೈಕ್ ಹೌದಾ, ಏನಂದರೆ ನಮ್ಮ ಸೆನ್ಸರಿ ಪವರ್ಸ್, ಈಗ ನಮ್ಮ ಈ ಒಂದು ಹಾಲಲ್ಲಿ ನೀವು ಎಲ್ಲಿ ನೋಡಿದ್ರೂ ನಿಮ್ಮನ್ನು ಒಂದು ಲಕ್ಷ ಥಿಂಗ್ಸ್ ಇಲ್ಲಿರುತ್ತೆ. ಲಕ್ಷ ಥಿಂಗ್ಸ್ ಮೈಂಡಿಗೆ ಹಾಕ್ಕೊಳ್ಳೋಷ್ಟು ಕೆಪಾಸಿಟಿ ಇಲ್ಲ ಎವ್ರಿ ಸೆಕೆಂಡ್. ಸೊ ನೀವೇನು ಕಮಾಂಡ್ ಕೊಡ್ತೀರಾ ಅದಕ್ಕೆ ಮಾತ್ರ ಅದು ಒಂದು ಲೇಸರ್ ಲೈಟ್ ಬಿಡುತ್ತೆ, ಟಾರ್ಚ್ ಲೈಟ್ ಬಿಡುತ್ತೆ. ನೀವು ಒಳ್ಳೆಯದಕ್ಕೆ ಕಮಾಂಡ್ ಕೊಟ್ಕೊಳ್ಳಿ, ಅದು ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ತುಂಬ ಲೌಕಿಕವಾದಂಥ ವಿಷಯಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ನಾನು ಸಿನಿಮಾ ರಿಪೋರ್ಟರ್ ಆಗಿರೋದ್ರಿಂದ ಕೊನೆಯದಾಗಿ ಒಂದು ಸಿನಿಮಾ ಪ್ರಶ್ನೆನೂ ಇದೆ. ಜಗ್ಗೇಶ್ ಸರ್ ಜೊತೆ ನೀವು ಹೆಜ್ಜೆ ಹಾಕ್ಕೊಂಡು ಬಂದವರು, 2 ಚಕ್ರಗಳು ಅಂತ ಹೇಳ್ಬೋದು, ನಿಮ್ಮ ಬದುಕಿನ 2 ಚಕ್ರಗಳು. ಜಗ್ಗೇಶ್ ಸರ್ ಮಾತಾಡುವಾಗ ಕೆಲವೊಂದನ್ನು ನಾವು ಅನಲೈಸ್ ಮಾಡ್ತಾ ಇರ್ತೀವಿ. ಅವರು ಸುಮಾರು ಕಡೆ ಹೇಳ್ತಾರೆ, ನಾನಿವಾಗ ಒಬ್ಬ ಸೆಲೆಬ್ರಿಟಿ ನಟ ಥರ ಬದುಕ್ತಾ ಇಲ್ಲ, ಕೆಲವೊಂದು ವಿಷಯಗಳು ನನಗೆ ಬರ್ತಾ ಗೊತ್ತಾಗಿದೆ ಅಂತ. ಚಿತ್ರರಂಗ ಒಡೆದ ಮನೆ ಅಂತ ಒಂದು ಕಡೆ ಹೇಳ್ತಾರೆ. ನಾನು ಮನೆಯಿಂದ ಆಚೆ ಹೋಗಿ ವಾಕಿಂಗ್ ಹೋಗೋವಾಗಲೂ ನನ್ನ ಯಾರೂ ಆ್ಯಕ್ಟರ್ ಅಂತ ಗುರುತಿಸಲ್ಲ ಅಂತ ಒಂದು ಕಡೆ ಹೇಳ್ತಾರೆ. ಈ ರಿಯಲೈಸೇಷನ್ನು ಯಾವಾಗ ಜಗ್ಗೇಶ್ ಅವ್ರಿಗೆ ಬಂದಿರ್ಬೋದು ಅನಿಸುತ್ತೆ, ಒಬ್ಬ ಗೆಳತಿಯಾಗಿ ಹೇಳೋದಾದರೆ? ಸೊ ಐ ಫೀಲ್ ನೀವು ಹೇಳ್ದಂಗೆ ಲೈಫ್ ಎಕ್ಸ್ಪೀರಿಯನ್ಸಸ್ ನಮಗೇನು ಪಾಠ ಹೇಳ್ಕೊಡತ್ತಂದರೆ, ಈಗ ಯಂಗಾಗಿರುವಾಗ ಎಲ್ಲರನ್ನೂ ನಂಬ್ತೀವಿ, ಬಟ್ ಯಾವಾಗ ಒಂದು ಶಿಲೆ ಎಷ್ಟು ಅದ್ಭುತವಾಗಿ ಒಂದು ರೂಪ ತಗೊಳತ್ತಂದರೆ ಅದಕ್ಕೆ ಏಟು ಬಿದ್ದಾಗ ಮಾತ್ರ. ಸೊ ಅವರ ಜೀವನದಲ್ಲಿ ಎಷ್ಟೋ ಏಟುಗಳು ಬಿದ್ದು, ಆ್ಯಂಡ್ ಫ್ರಮ್ ಬಿಫೋರ್ ಅವರು ತುಂಬ ಸ್ಪಿರಿಚುವಲ್. ಸೊ ಐ ಥಿಂಕ್ ಬೇರೆಯವ್ರಿಗೆ ಸ್ವಲ್ಪ ಲೇಟಾಗಿ ರಿಯಲೈಸ್ ಆಗೋದು, ಅವರು ಖಂಡಿತವಾಗ್ಲೂ ಮುಂಚಿತವಾಗೇ ಆಗಿದೆ ಅಂತ ನನ್ನ ಭಾವನೆ. ಬಿಕಾಸ್ ಹಿಸ್ ಹೋಲ್ ಥಿಂಕಿಂಗ್ ಇಸ್ ಒಂಥರ ವೆರಿ ಬ್ರಾಡ್ ಸ್ಪೆಕ್ಟ್ರಮಲ್ ಆಗಿದೆ. ಆ್ಯಂಡ್ ಒಂದು ವಯಸ್ಸಾಗ್ತಾ ಒಂದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಏನು ಗೊತ್ತಾ ಕಾರ್ತಿಕ್, ಮುಂಚೆ ಲೆಟಸ್ ಸೇ ನಾನೊಂದು 30 years ಇದ್ದಾಗ, ಈಗ ನಾವು 57, ಲೆಟ್ಸ್ ಸೇ ಒಂದು 25 years ಬ್ಯಾಕ್, ನಾನು ಗಾಡಿಯಲ್ಲಿ ಹೋಗ್ತಾ ಇದ್ದಾಗ ಯಾರೋ ಒಬ್ರು ರ್ಯಾಶಾಗಿ ಹೋದಾಗ ಅಯ್ಯೋ ಏನು ಕಣ್ಕಣಲ್ವಾ ಅಂತ ಅನ್ಕೋತಾ ಇದ್ವಿ, ದಟ್ಸ್ ನಾರ್ಮಲ್ ಅಲ್ವಾ. ಈಗ ಸೇಮ್ ನಾನು ಗಾಡಿಯಲ್ಲಿ ಹೋಗುವಾಗ ಯಾರೋ ರ್ಯಾಶಾಗಿ ಹೋದರೆ ಬೈಯಲ್ಲ, ಅಯ್ಯೋ ಏನಾದರೂ ಆಗಿಬಿಟ್ರೆ ಪಾಪ ಅವ್ರ ಅಪ್ಪ ಅಮ್ಮ. ನೋಡಿ ಸೇಮ್ ಸಿಚುವೇಶನ್, ನಾನೇ ಗಾಡಿ ಓಡಿಸ್ತಾ ಇದ್ದೀನಿ, ಅವಾಗಲೂ ಯಾರೋ ಓವರ್ಟೇಕ್ ಮಾಡಿದ್ರು, ಅವಾಗ ಕೋಪ ಬರ್ತಾಯಿತ್ತು. ಈಗ ಐ ಕ್ಯಾನ್ ಸಿ ಮಚ್ ಬಿಯಾಂಡ್ ದಟ್. ಅಯ್ಯೋ ಅವ್ರಿಗೇನಾದ್ರು ಹೆಚ್ಚು ಕಮ್ಮಿ ಆದರೆ ಅವ್ರ ಫ್ಯಾಮ್ಲಿ ಏನಾಗಬೇಕು, ಅವ್ರ ತಂದೆ ತಾಯಿ ಏನಾಗಬೇಕು. ಸೇಮ್ ಸಿಚುವೇಶನ್ಗೆ ಜೀವನ ಎಷ್ಟು ಚೆನ್ನಾಗಿ ನಮಗೆ ಒಂದು ಬ್ರಾಡ್ ಸ್ಪೆಕ್ಟ್ರಮಲ್ಲಿ ಪಾಠ ಹೇಳ್ಕೊಡತ್ತಂದರೆ, ಅದಕ್ಕೆ ಹೇಳೋದು ವಯಸ್ಸಾಗ್ತಾ ದ ವೇ ವಿ ಸಿ ದ ಥಿಂಗ್ಸ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ ಅಂತ. ಸೊ ಎಷ್ಟರ ಮಟ್ಟಕ್ಕೆ ಈಗ ನಾನು 57 yearsಗೆ ಬಂದಾಗ ನನಗೇನು ಅನುಭವಗಳಿದೆಯೋ, ನಾನೇನು ಹಂಚ್ಕೋತಾ ಇದ್ದೀನೋ, ಯು ಆರ್ ಯಂಗ್, ಇದರಿಂದ ನೀವು ಅಬ್ಸಾರ್ಬ್ ಮಾಡಿ ನೀವು ಈಗಲೇ ನಿಮ್ಮ ಜೀವನದಲ್ಲಿ ಹಾಕ್ಕೊಂಡ್ರೆ ನೀವು ನಮ್ಮ ಏಜಿಗೆ ಬರೋಷ್ಟೊತ್ತಿಗೆ ಇನ್ನೆಷ್ಟು ಬೆಟ್ರ್ ಇರ್ತೀರ. ಸೊ ಯಾರೇ ಏನೇ ಹೇಳಲಿ, ನಿಮ್ಮ ಜೀವನಕ್ಕೆ ಅದು ಒಳ್ಳೇದು ಅನಿಸಿದ್ರೆ ಪ್ಲೀಸ್ ಅಬ್ಸಾರ್ಬ್, ಬಿ ಲೈಕ್ ಅ ಸ್ಪಾಂಜ್. ಒಂದು ಸ್ಪಾಂಜ್ ಇದ್ದಂಗಿದೆ. ಡೋಂಟ್ ಬಿಕಮ್ ಲೈಕ್ ಒನ್ ಹಾರ್ಡ್ ರಾಕ್. ಏನೇ ಬಿದ್ದರೂ ಅಯ್ಯೋ ಅಂತ ಸಿನಿಕಲ್ ಆಗಬೇಡಿ ಲೈಫಲ್ಲಿ. ಎಲ್ಲದರಲ್ಲೂ ಒಂದು ಸಂತೋಷ ಹುಡುಕಿ, ಒಂದು ಮಗುವಿನ ಮನಸ್ಸು ಇಟ್ಕೊಳ್ಳಿ. ಯು ಶುಡ್ ಸಿ ಮೈ ವಿಡಿಯೋ ವೇರ್ ಐ ಆಮ್ ಗೆಟಿಂಗ್ ದ ಅವಾರ್ಡ್. ಆವಾಗ ಗೊತ್ತಾಗಲ್ಲ, ಆಮೇಲೆ ವೀಡಿಯೋ ನೋಡಿ ಬಾಬಾ ಎಲ್ಲ 32 teeth ಕಾಣ್ತಾ ಇದೆ. ಆ ಖುಷಿಯ ಇದು, ಯಾಕಂದರೆ ಐ ಎಂಜಾಯ್ ಒಂದು ಮಕ್ಕಳಲ್ಲಿ ಇರೋವಂಥದ್ದು ಸಮಥಿಂಗ್ ಸ್ಮಾಲ್ ಐ ಡೂ ಆಲ್ಸೋ. ಇಷ್ಟು ಖುಷಿ ಗೊತ್ತಾ ಕಾರ್ತಿಕ್, ಅದು ಬಿಟ್ಬಿಟ್ಟು ಅಯ್ಯೋ ಏನಿವಾಗ ಆಯಿತು ಬಿಡು ಅಂದರೆ ಹಂಗೆ ಅನಿಸುತ್ತೆ. ಸೊ ವಿತ್ ಎವ್ರಿಥಿಂಗ್ ಒಂದು ಮಗುವಿನ ಮನಸ್ಸು ಇಟ್ಕೊಳ್ಳಿ. ನಿಮಗೆ ತುಂಬ ದುಃಖ ಆಗುವಂಥ ವಿಚಾರಗಳನ್ನ ಆದಷ್ಟು ಮರೆತು
ಫರ್ಗಿವ್ ಮಾಡಿ ನೀವು ಚೆನ್ನಾಗಿರೋದಕ್ಕೆ, ಬೇರೆಯವ್ರಿಗೋಸ್ಕರ ಅಲ್ಲ. ಮರೆತು ನಿಮಗೆ ತುಂಬ ಸಂತೋಷ ಕೊಡೋ ವಿಚಾರಗಳನ್ನ ಯಥೇಚ್ಛವಾಗಿ ನೆನೆಸ್ಕೊಳ್ಳಿ. ಮತ್ತು ನಮ್ಮ ಮೈಂಡು ಇಸ್ ವೆರಿ ಡಿಫಿಕಲ್ಟ್ ಟು ರಿಮೆಂಬರ್. ಅದಕ್ಕೆ ನಾನು ಫಿಸಿಕಲ್ ಆಗಿ ನಮ್ಮ ಆಫೀಸ್ದು ನಾನು ಒಂದು ವಿಡಿಯೋ ಕಳಿಸಿದ್ರೆ, ನನ್ನ ಆಫೀಸಲ್ಲಿ ಒಂದು 1000 ಐಟಮ್ಸ್ ಇದ್ದರೆ ಪ್ರತಿ ಐಟಮ್ಗೂ ಒಂದು ಸ್ಟೋರಿ ಇರುತ್ತೆ, ಒಂದು ಪುಟಾಣಿದು ಏನೋ ಇರುತ್ತೆ. ಇದು ಇವ್ರು ಕೊಟ್ಟರು, ಇದಕ್ಕೆ ಕೊಟ್ಟರು, ಇದಕ್ಕೆ ಕೊಟ್ಟರು. ಇದು ಗುರು ಅವಾಗ ಬರ್ಕೊಟ್ಟ. ಇದು ನನ್ನ 18th ಬರ್ತ್ಡೇ ಇದ್ದಾಗ ಕೈಯಲ್ಲಿ ಒಂದು ಫ್ಲವರ್ ಮಾಡಿ ಕೊಟ್ಟಿದ್ದ. ಇವತ್ತಿಗೂ ಇರುತ್ತೆ. ನಾನು ಇದೊಂದು ಸೂಪರ್ ಪಾಯಿಂಟರ್ ಹೇಳ್ಬಿಟ್ಟು ವಿ ಕ್ಯಾನ್ ಫಿನಿಶ್. ಒಂದಿಷ್ಟು ದೊಡ್ಡ ಪೆಟ್ಟಿಗೆ ಇಟ್ಕೊಂಡಿದ್ದೀನಿ, ಆಯಿತಾ. ಅವತ್ತಿಂದ ಇವತ್ತುವರೆಗೂ ಕೊಟ್ಟಿರೋ ಅಂಥ ಗ್ರೀಟಿಂಗ್ ಕಾರ್ಡ್ಸ್ ಇರ್ಬೋದು, ಮನೆಯವ್ರು ಕೊಟ್ಟಿರೋ ಲೆಟ್ರ್ ಇರ್ಬೋದು. ಫಸ್ಟ್ ಚಾಕ್ಲೇಟ್ ಪೇಪರ್ ಕೊಟ್ಟಿದ್ರು, ಆಯಿತು 42 ವರ್ಷ ಚಾಕ್ಲೇಟ್ ಪೇಪರ್ ಇಟ್ಕೊಂಡಿದ್ದೀನಿ. ಸೊ ಒಳ್ಳೆ ಇದು ಇಷ್ಟು ರಾಶಿ ಇಟ್ಕೊಂಡಿದ್ದೀನಿ, ಖಜಾನೆ. ಎಸ್. ಆ್ಯಂಡ್ ಈಗಲ್ಲ ಅಟ್ಲೀಸ್ಟ್ ಒಂದು 10-15 ವರ್ಷದಿಂದ ಜಾಸ್ತಿ ಏನಾದರೂ ಕಿತ್ತಾಡಿದಾಗ ಹೇಳಕ್ಕೆ ಯಾರಿರ್ತಾರೆ, ನಾನು ಹೋಗ್ತೀನಿ ಅಂದ್ಬಿಟ್ಟು, ಹೋಗು ಅನ್ನೋರು. ಹೋಗು ಅಂದರೆ ಏನು, ಎಲ್ಲರೂ ಬಟ್ಟೆ ಎತ್ಕೋತಾರೆ, ಸರ್ಟಿಫಿಕೇಟ್ ಎತ್ಕೊತಾರೆ. ನಾನು ಹೋಗಿ ಈ ಸೂಟ್ ಕೇಸ್ ಎತ್ಕೋತಾ ಇದ್ದೆ. ಕರೆದ್ಬಿಟ್ಟು ಗುರುಗೆ, ನಿಮ್ಮಮ್ಮ ಬದುಕ್ತಾಳ ಕಣೋ, ಏನು ಎತ್ಕೊಂಡು ಹೋಗ್ತಾ ಇದ್ದಾಳೆ ನೋಡು. ಹೋಗ್ತೀನಿ ಅಂದ್ಬಿಟ್ಟು ಈ ಗ್ರೀಟಿಂಗ್ ಕಾರ್ಡ್ಗಳನ್ನ ಒತ್ಕೊಂಡು ಹೋಗ್ತಾ ಇದ್ದಾಳ. ಆ ಮಟ್ಟಕ್ಕೆ ನನ್ನ ಪ್ರಕಾರ ಸಿಹಿ ನೆನಪುಗಳು ಮಾತ್ರ ನಮ್ಮ ಜೊತೆ ಇರಬೇಕು. ಈಗ 57 ವರ್ಷಗಳಲ್ಲಿ ಮೇಡಮ್ ಹೇಗಿತ್ತು ಮೇಡಮ್ ನಿಮ್ಮ ಲೈಫ್ ಅಂದರೆ, ನಿಮಗೆ ಮ್ಯಾಕ್ಸಿಮಮ್ ನಾನು ಆನ್ ದ ಸ್ಪಾಟಿಂಗೆ ಒಂದು 10 ಹೇಳ್ಬೋದು, ನೆನೆಸ್ಕೊಂಡು ಇನ್ನೂ ಒಂದು 40 ಹೇಳ್ಬೋದು. 57 ವರ್ಷಕ್ಕೆ 57 ಇನ್ಸಿಡೆಂಟ್ಸ್ ಹೇಳ್ಬೋದು. ಅದು ಬಿಟ್ಟರೆ ಇನ್ನೇನೂ ಇಲ್ವಲ್ಲ. ಸೊ ಎಷ್ಟರ ಮಟ್ಟಕ್ಕೆ ಒಳ್ಳೆ ಮೆಮರೀಸ್ನ ನೀವು ಕೂಡಿಟ್ಕೋತೀರಾ, ಅಯ್ಯೋ ಇದು ನಂದಂತ ಬೀಗ ಹಾಕಿ ಇಟ್ಕೋತೀರಾ, ಪದೇ ಪದೇ ಅದನ್ನು ನೋಡಬೇಕು, ಮರ್ತೋಗ್ಬಿಡಬಾರ್ದು. ಸೊ ಒಂದು ಗ್ರ್ಯಾಟಿಟ್ಯೂಡ್ ಜಾರ್ ನನ್ನ ಹತ್ರ ಇರುತ್ತೆ, ನಮ್ಮ ಆಫೀಸಲ್ಲಿ ಇಟ್ಟಿದ್ದೀನಿ. ಸೊ ನಾನು ಬೆಳಗ್ಗೆ ಹೋದಾಗ ನೆನ್ನೆಯಲ್ಲಿ ನಡೆದಂಥ ಖುಷಿ ಕೊಟ್ಟಂಥ ವಿಚಾರ, ಸಾಧನೆ ಅಲ್ಲ, ಖುಷಿ ಕೊಟ್ಟಂಥ ವಿಚಾರ. ಈಗ ಯಾವುದೋ ಒಂದು ಮನೇಲಿ ಏನೋ ಬಜ್ಜಿ ಮಾಡ್ಕೊಂಡು ಸಖತ್ತಾಗಿ ಬಂದಿರೋದು, ಒಂದೊಂದು ಸರಿ ಅದೇ ಬೇ ಅಂತ ಬರುತ್ತೆ, ಒಂದು ಸಖತ್ತಾಗಿ ಬಂದಿದೆ. ಆ ಟೀ ಜೊತೆ ಮಳೆ ಬರ್ತಾ ಇರುವಾಗ ಸಖತ್ ಬಿಸಿ ಬಿಸಿ ಟೀ ಜೊತೆ ಒಂದು ಬಜ್ಜಿ ತಿಂದಿರೋದು, ಇಟ್ ಗೇವ್ ಮಿ ಹ್ಯಾಪಿನೆಸ್. ಅಂದರೆ ಆ ಪೇಪರ್ ಶೀಟಲ್ಲಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ, ಯಾಕಂದರೆ ಅವಾಗೋ ಕಟ್ ಮಾಡೋಕ್ಕಾಗಲ್ಲ. ಇಷ್ಟು ರಬ್ಬರ್ ಬ್ಯಾಂಡ್ ಆಗಿ ಸ್ಟ್ರಿಪ್ಸ್ ಇಟ್ಕೊಂಡಿರ್ತೀನಿ, ಆಯಿತಾ. ಅದ್ರ ಮೇಲೆ ಐ ವಿಲ್ ಸೇ ಅಮೇಝಿಂಗ್ ಟೀ ವಿತ್ ಬಜ್ಜಿ ಆ್ಯಂಡ್ ಒಂದು ಬಾಟ್ಲಲ್ಲಿ ಹಾಕಿಟ್ಟಿರ್ತೀನಿ. ಯಾವಾಗಾದರೂ ತುಂಬ ಮನಸ್ಸಿಗೆ ಸಂಕಟ ದುಃಖ ಆದಾಗ ಅದು ಕಣ್ಣಿಗೆ ಕಾಣೋಂದೇ ಟ್ರಾನ್ಸ್ಪರೆಂಟ್ ಬಾಟ್ಲಲ್ಲಿರುತ್ತೆ. ಸುಮ್ಮನೆ ಕೈ ಹಾಕಿ ಒಂದು ತಗೋತೀನಿ, ಯಾವ್ದು ನನ್ನ ಕೈಗೆ ಬರುತ್ತೋ ನನ್ನ ಮೆಮರಿ ರೀಕಾಲ್ ಆಗುತ್ತೆ. ಸೊ ಐ ಕೀಪ್ ಟೆಲಿಂಗ್, ಈ ಪ್ರಪಂಚದಲ್ಲಿ ಕಷ್ಟ ಇಲ್ಲದಿರೋ ಮನುಷ್ಯ ಯಾರಿದ್ದಾರೆ? ಯಾರೂ ಇಲ್ಲ. ಅವ್ರದ್ದೇ ಆದಂಥ ಕಷ್ಟಗಳಿರುತ್ತೆ. ಬಟ್ ನೀವು ನಿಮ್ಮ ಫೋಕಸ್ನ ಒಳ್ಳೆಯದ ಮೇಲೆ, ಸಂತೋಷ ಕೊಡುವಂಥ ವಿಚಾರಗಳ ಮೇಲೆ ಮಾಡಿದಾಗ ಜೀವನ ಒಂದಷ್ಟು ಸುಂದರ ಆಗುತ್ತೆ ಅಂತ ಈ ಥರ ಸಣ್ಣ ಪುಟ್ಟದ್ದು ಒಳ್ಳೆಯದು ಮೆಲುಕಾಕಕ್ಕೆ ನನ್ನ ಲೈಫಲ್ಲಿ ಮಾಡ್ಕೊಂಡಿದ್ದೀನಿ ಕಾರ್ತಿಕ್. ನಿಮ್ಮ ಮಾತುಗಳಲ್ಲಿ ಒಂದು ಸಾಕಾರತೆ ಇದೆ, ಒಂದು ತೃಪ್ತಿ ಇದೆ, ಒಂದು ಆತ್ಮವಿಶ್ವಾಸ ಇದೆ, ಜೀವಿಸೋ ಅಂಥ ಹಂಬಲ ಇದೆ. ನಿಮ್ಮ ಮುಂದಿನ ಜೀವನ ಹೀಗೆ ಸುಖಕರವಾಗಿರಲಿ, ಗಟ್ಟಿಯಾಗಿರಲಿ, ಹುಮ್ಮಸ್ಸಿನಿಂದ ಕೂಡಿರಲಿ ಅಂತ ನಾನು ನಿಮ್ಮನ್ನು ಬೀಳ್ಕೊಡ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ನಿಮ್ಮ ಸಮಯಕ್ಕೆ. ಮರಿದಂಗೆ ಎಷ್ಟು ಬ್ಲೂ ಕಾರ್ ಮೆಸೇಜ್ ಬರಬೇಕು. ಓಕೆ, ಬ್ಲೂ ಕಲರ್ ಐ ರಿಮೆಂಬರ್. ಥ್ಯಾಂಕ್ ಯು ಕಾರ್ತಿಕ್. ನೋಡಿದ್ರಲ್ಲ ವೀಕ್ಷಕರೇ, ಪ್ರತಿಯೊಂದು ಅಂತ್ಯನೂ ಒಂದು ಅವಕಾಶವನ್ನು ಸೃಷ್ಟಿ ಮಾಡುತ್ತೆ ಅಂತ ಪರಿಮಳ ಜಗ್ಗೇಶ್ ಅವರ ಮಾತುಗಳಲ್ಲಿ ನಾವು ಕಂಡುಕೊಂಡಂಥ ಒಂದು ಗಟ್ಟಿ ಸಂದೇಶ. ನಾವು ಬದುಕನ್ನು ಪ್ಲ್ಯಾನ್ ಮಾಡ್ಕೊಳ್ತೀವಿ, ಆದರೆ ಹೀಗೇ ಬದುಕಬೇಕು, ಹೀಗೇ ಬಾಳಬೇಕು ಅನ್ನೋ ಅಂಥ ಒಂದು ಅರ್ಥೈಸುವಿಕೆ ಪರಿಮಳ ಅವರ ಮಾತುಗಳಲ್ಲಿ ಎದ್ದು ಕಾಣ್ತಾ ಇದೆ. ಅವಕಾಶಗಳನ್ನು ಬೆನ್ನಹತ್ತಿ ಹೋಗೋದ್ರ ಜೊತೆಗೆ ನಮ್ಮನ್ನು ನಾವು ಮರಿಬಾರ್ದು ಅನ್ನೋದನ್ನು ಕೂಡ ನಮಗೆ ತಿಳಿಸ್ಕೊಟ್ರು. ಮುಂದಿನ ವಾರ ಮತ್ತೊಂದು ವಿಶೇಷವಾದಂಥ ವ್ಯಕ್ತಿತ್ವದ ಜೊತೆಗೆ ನಾನು ಹಾಜರಾಗ್ತೀನಿ. ಅಲ್ಲಿವರೆಗೂ ನಿಖರವಾದ ಪ್ರಖರವಾದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ನಮಸ್ಕಾರ.